ವಾಕ್ಯವನೆಲ್ಲ ಕನ್ನಡದಿ ಓದಿಸುತ್ತ ಜನರ ವೇದಾಮತಿ ಕೆಳಸಿರುವ ಸಾಧನೆಗೆ ಮಣಿಯುವೆನೋ ಸಾಧನೆಗೆ ಮಣಿಯುವೆನೋ ನಿಜವಲ್ಲರಿಗೆ ಸುಮಾರಿ ನಿಜ ಗುರಿಯ ಗ್ರಂಥವನ್ನು ನಿಜವಾಗಿ ಬೇಳೆ ನಿಜಗುಣ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಭಗಜೀವರಿಗೆಲ್ಲ ಅದ್ವೈತ ಬೋಧರಿ ಶುದ್ಧರನ್ನಾಗಿ ಕೈಲಾಸಿದ ಸಿದ್ಧರುಡರಿಗೆ ನಮನಂತೆ ಸಿದ್ಧರುಡರಿಗೆ ನಮನಂತೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಮೂಗುದಲಿರ್ಪರೆ ಶಾಸ್ತ್ರವೆಂಬುವ ನಡಿಗಳು ಬಾಳ ಶಕ್ತಿಯ ಸಿಂಹಗರ್ಜನೆ ಬಾಳ ಕೇಳಿದ ಬಳಿಕ ಕೂಲವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಧ್ಯಾನಮೂಲಂ ಗುರುರ್ಮೂರ್ತಿ ಪೂಜ್ಯಮೂಲೋ ಗುರುರ್ಪಾದಂ ಮಂತ್ರಮೂಲೋ ಗುರುರ್ವಾಕ್ಯಂ ಮುಕ್ತಿಮೂಲೋ ಗುರುಕೃಪಃ ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಅಮಾವಾಸ್ಯೆ ಪ್ರಯುಕ್ತವಾಗಿ ಸ್ವಲ್ಪ ಸಮಯ ಸತ್ಸಂಗದಲ್ಲಿ ನಾವು ನೀವು ಭಾಗಿಗಳಾಗಿ ಜನ್ಮವನ್ನು ಪವಿತ್ರ ಮಾಡಿಕೊಂಡು ಪಾವನಶೀಲರಾದ ಶುದ್ಧ ಅಂತಃಕರಣವುಳ್ಳ ಆ ಪರಮಾತ್ಮನಲ್ಲಿ ಐಕ್ಯ ಆಗುವುದೇ ನಮ್ಮೆಲ್ಲರ ಮೂಲ ಉದ್ದೇಶ. ಅಂದಾಗ ಈ ಜನ್ಮ ಯಾವಾಗ ಸಾರ್ಥಕ ಆಗ್ತದ ಅಂದರೆ ನಾವು ಈ ಮನುಷ್ಯ ಜನ್ಮವನ್ನು ತೊಟ್ಟು ಈ ಭೂಮಿ ಮೇಲೆ ಹುಟ್ಟಿ ಸಗಣಿಯ ಹುಳಗಳಂತೆ ವ್ಯರ್ಥ ಹುಟ್ಟಿ ಸತ್ತು ಹೋದರೂ ಪ್ರಯೋಜನವಿಲ್ಲ. ಸಗಣಿಯ ಹುಳದಂತೆ
ಮತ್ತು ಈ ಜನ್ಮ ಬಹಳ ಶ್ರೇಷ್ಠವಾದಂಥ ಜನ್ಮ ಅಂತ ಗೊತ್ತಿದ್ದು ಕೆಲವು ಕಡೆ ಮಹಾತ್ಮರು ಹೇಳ್ತಾರೆ, ಮೊಲಗಿಂತ ಕರಕಷ್ಟ ಕಾಣ ರಾಮನಾಥ ಅಥವಾ ಕೂಡಲ ಸಂಗಮ ದೇವ ಅಂತಾರೆ. ವ್ಯಾಧನೊಂದು ಮಲವ ತಂದು ಬೇಟೆಯಾಡಿ ಅದನ್ನು ಹಿಡಿದು ಸಾಕಲಿಕ್ಕಾಗಲಿ ವ್ಯಾಪಾರಕ್ಕಾಗಲಿ ಅದನ್ನು ಉಪಯೋಗ ಮಾಡಿಕೊಂಡು ಆ ಒಂದು ಕಾಯಕವನ್ನು ಸಾರ್ಥಕ ಮಾಡಿಕೊಳ್ಳುತ್ತಾನೆ ಆ ಒಂದು ಬೇಡಗಾರ ಅಥವಾ ವ್ಯಾಧ. ಅರಸನ ತಲೆಯೆಂದರು ಅಡಕೆಗೆ ಕೊಂಬೋರು ಆರಿಲ್ಲ. ನಮ್ಮ ಜನ್ಮ ದೇಹದಲ್ಲಿ ಎಂಥದ್ದಿದೆ ಅಂದರೆ ಒಂದು ಕನಿಷ್ಠವಾದಂಥ ಹೇಯವಾದಂಥ ಯಾರೂ ಮುಟ್ಟಿಯೋ ನೋಡಲಾರದಂಥ ಒಂದು ವಸ್ತು ಅದ. ಇನ್ನೊಬ್ಬರು ಎಲ್ಲ ಇಡೀ ಜಗತ್ತಿನಿಂದ ಮರ್ತ ಲೋಕದವರಿಂದ ಸ್ವರ್ಗಲೋಕಾದಿ ಬ್ರಹ್ಮ ವಿಷ್ಣು ವೈಕುಂಠ ಪರಮಾತ್ಮನವರೆಗೆ ನಮ್ಮೆಲ್ಲರನ್ನ ಮುಟ್ಟಿ ಮುಟ್ಟಿ ನೋಡುವಂಥ ವಸ್ತು ಮತ್ತೊಂದವ. ಒಂದು ಮುಟ್ಟಿ ನೋಡಲಾರದ ವಸ್ತು ಒಂದು, ಮುಟ್ಟಿ ಮುಟ್ಟಿ ಬಿಡಲಾರದ ಮತ್ತೊಂದು ವಸ್ತು. ಅದು ಯಾವುದು ಅಂದರೆ ಅದು ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ ಒಬ್ಬ ಬೇಟೆಗಾರ ಪ್ರತಿದಿನ ತಾನು ಬೇಟೆಯನ್ನು ಆಡಿ ಹಲವು ಪ್ರಾಣಿಗಳನ್ನು ಕೊಂದು ತಂದು ಸಂತೆಯಲ್ಲಿ ಅವುಗಳನ್ನು ನೇತು ಹಾಕಿ ಮಾರಾಟವನ್ನು ಮಾಡುತ್ತಿದ್ದ ಆ ಎಲ್ಲ ಪ್ರಾಣಿಗಳ ದೇಹಗಳನ್ನು. ಆವಾಗ ಅಲ್ಲಿ ನೆರೆದಿರ್ತಕ್ಕಂಥ ಜನಗಳಂದ್ರು, ಎಷ್ಟು ಬೆಲೆ ಇದೆ ಇದಕ್ಕಂತ. ಒಂದು ಚಿಗರೆಗೆ ಎಷ್ಟು ಬೆಲೆ ಇದೆ, ಮೊಲಕ್ಕೆ ಎಷ್ಟು ಬೆಲೆ ಇದೆ, ಕುರಿ ತಲೆಗೆ ಎಷ್ಟು ಬೆಲೆ ಇದೆ, ಆಡಿನ ತಲೆಗೆ ಎಷ್ಟು ಬೆಲೆ ಇದೆ, ಸಿಂಹದ ಚರ್ಮಕ್ಕೆ ಎಷ್ಟು ಬೆಲೆ ಇದೆ, ಹುಲಿಯ ಹಲ್ಲಿಗೆ ಎಷ್ಟು ಬೆಲೆ ಇದೆ ಅಂತ ಅಹಂಕಾರವಾಗಿ ನೋಡುತ್ತಿದ್ರು. ಬೆಳಗ್ಗೆ ತಂದ ವಸ್ತು ಸಾಯಂಕಾಲ ಆಗೋದ್ರೊಳಗಾಗಿ ಒಂದು ಉಳಿಲಾರ್ದಂಗೆ ಮಾರಾಟವಾಗಿ ಎಲ್ಲ ಹೋಗ್ತಿದ್ವು. ಆವಾಗ ಆ ವ್ಯಾಧಗನಿಸ್ತು, ಜಗತ್ತಿನಲ್ಲಿ ಶ್ರೇಷ್ಠವಾದದ್ದು ಯಾವ ಜನ್ಮಗಳು ಅಂದರೆ ಇವೇ ಜನ್ಮಗಳು ಅಂದ. ಕುರಿ ಇಷ್ಟು ರೂಪಾಯಿಗೆ ಮಾರಾಟ ಆಗ್ತದ, ಹುಲಿಯ ಹಲ್ಲು ಚರ್ಮ ಮಾಂಸ ಸಹಿತವಾಗಿ ಇಷ್ಟು ಬೆಲೆಗೆ ವ್ಯಾಪಾರ ಆಗ್ತವಂದ್ರೆ ಎಂತಹ ಶ್ರೇಷ್ಠವಾದ ದೇಹ ಇವು, ಭಗವಂತ ಹೇಗೆ ಕೊಟ್ಟಿರಬಹುದು ಅಂತಕ್ಕಂಥ ಯೋಚನೆಯಲ್ಲಿ ಇದ್ದ. ಇದನ್ನು ಪ್ರತಿನಿತ್ಯ ಆ ಊರಲ್ಲಿ ಇರುವಂಥ ರಾಜ ಈ ವ್ಯಾಪಾರವನ್ನು ನೋಡ್ತಿದ್ದ. ನೋಡಿ 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 ಆತನಿಗೆ ಹಿಂಸೆ ಅನ್ನುವುದು ರಾಜನಿಗೆ ಒಪ್ತದ್ದಿಲ್ಲ. ಅಹಿಂಸಾ ಮಾರ್ಗದಲ್ಲಿ ಇದ್ದಂಥ ರಾಜನಿಗೆ ಇಷ್ಟೆಲ್ಲ ಪ್ರಾಣಿಗಳನ್ನು ಕೊಂದು ಬೇಟೆಯಾಡಿ ಅವನು ಹಿಂಸೆಯನ್ನು ಮಾಡಿ ಪಾಪಕ್ಕೆ ಹೋಗ್ತಾನಲ್ಲ, ಇದನ್ನು ಬಿಡಿಸುವುದು ಹೇಗೆ ಅಂತ ವಿಚಾರ ಮಾಡಿದ. ಆ ವ್ಯಾಪಾರದಿಂದ ಅವನಿಗೆ ಬಹಳಷ್ಟು ಲಾಭ ಆಗಿತ್ತು. ಯಾರ ಮಾತು ಕೇಳುವ ಸ್ಥಿತಿಯಲ್ಲಿಯೂ ಇದ್ದಿಲ್ಲ. ಇದನ್ನು ಮನಗಂಡಂತ ರಾಜ ಒಂದು ದಿನ ಆ ವ್ಯಾಧನನ್ನು ಕರೆದು, ನೋಡಪ್ಪ, ಈ ವ್ಯಾಪಾರಕ್ಕಿಂತ ಇನ್ನೊಂದು ಬೇರೆ ವ್ಯಾಪಾರ ಮಾಡಿ ಜೀವನವನ್ನು ಮಾಡಬಹುದಲ್ಲ ಅಂತ ಸಲಹೆ ಕೊಟ್ಟ. ಆವಾಗ ಹೇಳಿದ, ಅಪ್ಪ ರಾಜ, ಇಂಥ ವ್ಯಾಪಾರಕ್ಕಿಂತ ಅತಿ ಲಾಭದಾಯಕವಾದ ಶ್ರೇಷ್ಠವಾದ ಆದಾಯ ಬರ್ತಕ್ಕಂಥ ಲಾಭ ಯಾವುದಾದ, ಇದೇ ದೊಡ್ಡದು ಅಂದ. ಸರಿಯಪ್ಪ, ಆದರೆ ನಾಳೆ ದಿನ ನೀನು ಹೋಗುವಾಗ ನನ್ನಲ್ಲಿ ಇರುವಂಥ ಒಂದು ವಸ್ತು ಕೊಡ್ತೀನಿ. ನೀ ಎಲ್ಲ ವಸ್ತುಗಳ ಮಧ್ಯದಲ್ಲಿ ಇದು ಒಂದು ಮಾರಾಟ ಮಾಡಿ ಬಾ. ಇದಕ್ಕಿಂತ ಹೆಚ್ಚಿನ ಬೆಲೆ ಬರಬಹುದು. ಅದು ಬಹಳ ಶ್ರೇಷ್ಠವಾದ ದೇಹ ಆದ, ಶ್ರೇಷ್ಠವಾದ ಜನ್ಮದ ತಲೆ ಆದ. ಅದಕ್ಕಾಗಿ ಕನಿಷ್ಠವಾದ ಈ ದೇಹಗಳಿಗೆ ಇಷ್ಟು ಬೆಲೆ ಅಂದರೆ ಶ್ರೇಷ್ಠವಾದ ಈ ಮಾನವ ದೇಹದ ತಲೆಗೆ ಎಷ್ಟು ಬೆಲೆ ಇರಬಹುದು, ಬಹಳ ಲಾಭ ಆಗ್ತದ, ನಾಳೆಗೆ ಬಾ ಅಂತ ಹೇಳಿದ.
ಎರಡನೇ ದಿನ ಬಂದ. ಆ ರಾಜ ಏನು ಮಾಡಿದ, ಒಂದು ಚರ್ಮದಲ್ಲಿ ಮುಚ್ಚಿಟ್ಟಂಥ ಒಂದು ರುಂಡವನ್ನು ಕೊಟ್ಟು, ಇದನ್ನ ಮಾರಾಟ ಮಾಡಿ ಬಾ. ಎಷ್ಟಕ್ಕೆ ಮಾರು ಅಂದರೆ ಇದಕ್ಕೆ ಬೆಲೆ ಎಷ್ಟು ಬರ್ತದ ಅಷ್ಟಕ್ಕೆ ಮಾರಾಟ ಮಾಡು, ಕೇಳಿದ ತಕ್ಷಣ ಇದನ್ನು ಕೊಡಬೇಡ ಅಂತ ಹೇಳಿದ. ಕುರಿ ತಲೆ ಕೊಟ್ಟಂಗ, ಕೋಣದ ತಲೆ ಕೊಟ್ಟಂಗ, ಎಲ್ಲ ತಲೆ ಕೊಟ್ಟಂಗ ಇದನ್ನು ಕೊಡಬೇಡ, ಇದು ಬಹಳ ಶ್ರೇಷ್ಠ ಅದ, ಇದು ಘನವಾದದ. ಹಾಗಾಗಿ ಇದನ್ನೇನೆಂದರೆ ಬಹಳ ಬೆಲೆ ಬಂದಾಗ ಮಾತ್ರ ಕೊಡುವಂದ. ಆಯ್ತು ಅಂತ ಹೋದ. ಪ್ರತಿನಿತ್ಯ ತಾನು ಹಾಕುವಂಥ ಇದರಲ್ಲಿ ಎಲ್ಲ ತಲೆಗಳನ್ನು ಹಾಕಿದ. ಅದರ ಮಧ್ಯದಲ್ಲಿ ರಾಜ ಕೊಟ್ಟಂಥ ಒಂದು ತಲೆಯನ್ನು ಕೂಡ ಹಾಕಿದ. ಬೆಳಗ್ಗೆ ಎಷ್ಟೋ ಜನ ಬಂದು ಕೂತಿದ್ರು. ಅಷ್ಟರೊಳಗೆ ಖರೀದಿ ಮಾಡೋದಕ್ಕೆ ಸಿಗ್ತದೋ ಇಲ್ಲೋ ಅಂತೇಳಿ. ಆವಾಗ ವ್ಯಾಪಾರ ಪ್ರಾರಂಭ ಆಯಿತು. 1-2 ಗಂಟೆ ಒಳಗಾಗಿ ನೇತ ಹಾಕಿದಂಥ ಮಾನವ ದೇಹದ ರುಂಡವನ್ನು ಬಿಟ್ಟು ಎಲ್ಲ ರುಂಡಗಳು, ಚರ್ಮ, ಹಲ್ಲುಗಳು ಕೂಡ ಎಲ್ಲ ಖರೀದಿ ಆದವು, ಖಾಲಿ ಆದವು. ಆವಾಗ ಅವನು ವಿಚಾರ ಮಾಡಿದ, ಇಷ್ಟೆಲ್ಲ ವ್ಯಾಪಾರ ಆಯಿತು, ರಾಜ ಹೇಳಿದ್ದು ಇದು ಬಹಳ ಬೆಲೆ ಉಳಿದ್ದು, ಅದಕ್ಕೆ ಸಾಮಾನ್ಯರು ಬರಬಹುದು, ಬೆಲೆ ಉಳ್ಳವರ ಬಂದು ಖರೀದಿ ಮಾಡಬೇಕಲ್ಲ, ಅದಕ್ಕೆ ತಡ ಆಗಬಹುದು ಅಂತ ವಿಚಾರ ಮಾಡಿದೆ. ಇಷ್ಟು ಮಂದಿ ಬಂದು ಎಲ್ಲ ವ್ಯಾಪಾರವನ್ನು ಮಾಡಿ ಇದಕ್ಕೆಷ್ಟು ಬೆಲೆ ಕಟ್ಟಿ ತಗೊಂಡು ಹೋದ್ರು, ಇದಕ್ಕೆ ಒಬ್ಬರು ಕೂಡ ಬೆಲೆನೇ ಕಟ್ಟಲಿಲ್ಲ ಅಂದಾಗ ಇದಕ್ಕೆ ಬೆಲೆ ಆದೋ ಇಲ್ಲೋ ಅಂತ ಅನ್ಕಂಡ. ಬೆಲೆ ಆದೋ ಇಲ್ಲೋ ಅನುಮಾನ ಬಂತವನಿಗೆ. ಆವಾಗ ಸಾಯಂಕಾಲ ತನ ನೋಡಿದ, ಅದು ಮಾನವನ ಅರಸನ ತಲೆಯೆಂದರೂ ಕೂಡ ಅಡಿಕೆಗೆ ಕೊಂಬುವರಿಲ್ಲ. ಒಬ್ಬನು 1 ರೂಪಾಯಿ ಅಲ್ಲ, ಒಂದು ಅಡಿಕೆಗೆ ಕೊಡುವಂತ ಯಾರು ಅಡಿಕೆ ಕಿಮ್ಮತ್ತು ಕೂಡ ಒಂದು ರುಂಡಕ್ಕೆ ಬರಲಿಲ್ಲ. ಆವಾಗ ಅವನ ಅನ್ಕಂಡ, ವಾಪಸ್ ತಂದ. ರಾಜ, ಇದು ರಾಜನ ತಲೆ ಕೊಟ್ಟಿದ್ನೆಲ್ಲ ಎಷ್ಟಕ್ಕೋಯ್ತು ವ್ಯಾಪಾರ ಅಂದ. ಅಪ್ಪ ಏನು ಹೇಳಿ, ಒಂದು ಮೊಲದ ಏನದ, ಒಂದು ಚಿಗರಿ ಏನದ, ಅದರ ಬೆಲೆ ಕೂಡ ಇಲ್ಲದೆ 1 ರೂಪಾಯಿ ಕೂಡ ಇದುವರೆಗೂ ಯಾರು ಇದಕ್ಕೆ ಬೆಲೆನೇ ಕೊಡಲಿಲ್ಲ, ಯಾರು ಕೇಳಿಲ್ಲ ಅಂದಾಗ, ಈ ಒಂದು ರಾಜನ ತಲೆ ಇರಬಹುದು, ಆದರೆ ಈ ತಲೆಗೆ ಅಡಿಕೆಯಷ್ಟು ಕೂಡ ಬೆಲೆ ಇಲ್ಲ, ಒಂದು ಅಡಿಕೆಯಷ್ಟು ಬೆಲೆ ಇಲ್ಲ ಅಂದಾಗ ಯಾಕೆ ಬೆಲೆ ಬರಲಿಲ್ಲ ಅಂತ ವಿಚಾರ ಮಾಡಬೇಕಾಗಿದೆ. ದೇಹ ಏನದ, ಜಂತುನಾಂ ನರಜನ್ಮ ದುರ್ಲಭ. ಎಲ್ಲರೂ ಹೇಳ್ತೀವಿ, ಶರಣರು, ಮಹಾತ್ಮರು, ಸಂತರು, ಋಷಿಗಳು, ಮುನಿಗಳು ಜಗತ್ತಿನಲ್ಲಿ ಏನು ಹೇಳ್ತಾವಂದ್ರಂದ್ರೆ, ಮನುಷ್ಯ ಜನ್ಮ ಮಾತ್ರ ಬಹಳ ಶ್ರೇಷ್ಠವಾದದ್ದು. ಹಾಗಾದ ಮೇಲೆ ಇದು ಶ್ರೇಷ್ಠ ಅಂದಮೇಲೆ ಹೆಚ್ಚಿನ ಬೆಲೆ ಇದಕ್ಕೆ ಬರಬೇಕಾಗಿತ್ತಲ್ಲ. ಸಂತೆಯಲ್ಲಿ ಹೋಗಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕಾದ, ಆದರೆ ಕೋಳಿ ಕುರಿಗೆ ಇದ್ದಷ್ಟು ಬೆಲೆ ಕೂಡ ಇದಕ್ಕೆ ಬರಲಿಲ್ಲ ಅಂದ್ರೆ ಈ ಜನ್ಮಕ್ಕೆ ಬೆಲೆ ಆದಂತೂ ಅಥವಾ ಇಲ್ಲಂತೂ. ಮಹಾತ್ಮ ಹೇಳಿರ ಬಹಳ ಬೆಲೆ ಆದಂತು. ಇಲ್ಲಿ ಪ್ರತ್ಯಕ್ಷ ಪ್ರಮಾಣ ನೋಡಿದ್ರೆ ಇದಕ್ಕೆ ಬೆಲೆ ಇಲ್ಲ. ಯಾಕೆ ಹೀಗಾಯ್ತು ಅಂದ್ರೆ, ಇದರಲ್ಲಿ ನಿನ್ನದೆಂಬುದೊಂದು ಜ್ಞಾನರತ್ನ ನೋಡ ಅಂತ ಪ್ರಭುದೇವರು ಹೇಳ್ತಾರೆ. ಇದರ ಒಳಗೆ ಏನಾದ ಅಂದ್ರೆ, ಹೊರಗೆ ಏನಾದಂದ್ರೆ ಬೆಲೆ ಇಲ್ಲದ ವಸ್ತು ಒಂದಾದ. ಪ್ರಾರಂಭದಲ್ಲಿ ಹೇಳಿದೆ ನಾನು, ಈ ಮಾನವ ದೇಹದಲ್ಲಿ ಬೆಲೆ ಇರಲಾರದ ವಸ್ತು ಅಂದ್ರೆ ಯಾರು ಮುಟ್ಟಲಾರದಂಥ ವಸ್ತು ಒಂದಾದ. ಎಲ್ಲರೂ ಮುಟ್ಟಿ ಅದನ್ನು ಬಿಡಲಾರದಂಥ ವಸ್ತು ಇನ್ನೊಂದಾದ. ಮುಟ್ಟಲಾರದು ಯಾವುದು ಅಂದ್ರೆ ನಾವು ತೊಟ್ಟಂತ ಸ್ಥೂಲವಾದ ದೇಹ ಏನಾದ, ಈ ದೇಹ ಪ್ರಾಣ ಇರೋ ತನಕ ಎಲ್ಲವರು ನನ್ನವರೆನ್ನುವರು.
ಇದರಲ್ಲಿ ಪ್ರಾಣ ಇರೋವರೆಗೂ ಎಲ್ಲರನ್ನ ಮುಟ್ಟುತ್ತಾರೆ. ಇದು ನಂದು ಅಂತ ಹೇಳಬಹುದು. ಆದರೆ ಆ ಕ್ಷಣದಲ್ಲಿ ಪ್ರಾಣ ಹೋದರೆ ನನ್ನವರೆಂಬುವರು ಯಾರಿಯರು? ಇದು ನಂದಪ್ಪ, 70-80 ವರ್ಷ ಇದು ನನ್ನ ಜೊತೆಯಲ್ಲಿ ಇದ್ದದ್ದು, ನನ್ನ ಬದುಕಿಸಿದ್ದು, ನನ್ನನ್ನು ರಕ್ಷಣೆ ಮಾಡಿದ್ದು, ಇದೇ ನನ್ನ ಜೀವನವನ್ನು ಉನ್ನತ ಮಟ್ಟಕ್ಕೆ ತಂದದ್ದು ಅನ್ನುವಂಥ ಒಡನಾಡಿಗಳು ಏನಾರಲ್ಲ. ಒಡನಾಡಿಗಳಂದ್ರೆ ಯಾರು? ತಂದೆ, ತಾಯಿ, ಅಣ್ಣ, ತಂಗಿ, ಮಗ, ಮಗಳು, ಇವರೆಲ್ಲ ಒಡನಾಡಿಗಳು. ಇನ್ನು ಬಂಧು ಬಳಗದವರು ಬೇರೆ. ಇಲ್ಲಿವರೆಗೂ ನಿನ್ನನ್ನು ಬಿಟ್ಟು ಬಿಡಲಾರದೆ ನಿನ್ನ ನೋಡೋರು ಪ್ರಾಣ ಹೋದ ಮೇಲೆ ಮುಟ್ಟಿ ನೋಡ್ಲಿಕ್ಕೆ ಹೆದರ್ತಾರಂದ್ರೆ ಇದೇನಂತ ತಿಳ್ಕೋಬೇಕು? ಇದು ಮುಟ್ಟಲಾರದು, ಯಾರು ಮುಟ್ಟಂಗಿಲ್ಲ. ನಮ್ಗನ್ಸದ ಭಾಳ ಮಂದಿ ಮುಟ್ತಾರಂತ. ಇದರೊಳಗೆ ಏನದ? ಮುಟ್ಟಿ ಮತ್ತೆ ಬಿಡಲಾರ್ದು ಒಂದಾದ. ಅದು ಯಾವುದಂದ್ರೆ ಅದೇ ಲಿಂಗ. ಇದು ಬಿಡೋದು ಯಾವುದಾದ? ಅಂಗ. ಅಂಗವೇ ಶರೀರ, ಲಿಂಗವೇ ಪರಶಿವ ಅಂದಾಗ ಆ ಪರಮಾತ್ಮನಲ್ಲಿ ನಾವು ಐಕ್ಯತೆಯನ್ನು ಆಗಬೇಕಾದ್ರೆ ಈ ಅಂಗ ಭಾವವನ್ನು ಇಟ್ಟುಕೊಂಡು ಪರಮಾತ್ಮನಲ್ಲಿ ಐಕ್ಯ ಆಗಕ್ಕೆ ಬರೋದಿಲ್ಲ. ಸ್ಪಷ್ಟ ತಿಳ್ಕೊರಿ. ಅಂಗಭಾವ ಅಂದ್ರೆ ಸ್ಥೂಲ ದೇಹ ನಾನು ಅನ್ನೋ ಭಾವ ಇಟ್ಟುಕೊಂಡು ಆ ನಿರಾಕಾರವಾಗಿರ್ತಕ್ಕಂಥ ಲಿಂಗದಲ್ಲಿ ಐಕ್ಯ ಆಗಕ್ಕೆ ಬರೋದಿಲ್ಲ. ಬೈಲು ಬೈಲಿನಲ್ಲೇ ಕೂಡ್ತದ, ನೀರು ನೀರಲ್ಲೇ ಕೂಡ್ತದ, ಎಣ್ಣೆ ಎಣ್ಣೆಯಲ್ಲೇ ಕೂಡ್ತದ, ಹಾಲಿನಲ್ಲಿ ತುಪ್ಪ ಕೊಡಂಗಿಲ್ಲ, ತುಪ್ಪದಲ್ಲಿ ಹಾಲು ಕೊಡಂಗಿಲ್ಲ. ಮತ್ತೆ ತುಪ್ಪ ಎಲ್ಲಿ ಹುಟ್ಟ್ಯದ? ಹಾಲಿನಲ್ಲಿ ತುಪ್ಪ ಹುಟ್ಟ್ಯದ. ಆ ಹಾಲಿನಿಂದ ತುಪ್ಪ ಕಡಿಗಾದಾಗ ತನ್ನ ಮೂಲ ಹಾಲನ್ನೇ ಕೊಡೋದಿಲ್ಲ, ಬ್ಯಾರೇನೇ ಆತದ. ಸೃಷ್ಟಿ ಹೆಂಗಾದಂತ ವಿಚಾರ ಮಾಡಬೇಕು. ಹುಟ್ಟಿದ ಬೇರೆ ಅದ, ಅದಕ್ಕೆ ಇದು ಬೇರೆ ಆಗ್ಯದಂದ್ರೆ ಆ ಪ್ರಶ್ನೆ ಬೇರೆ. ಇದು ಎಣ್ಣೆ ಬೇರೆ, ನೀರು ಬೇರೆ, ಇದು ಬೇರೆ. ಇವು ಒಂದಕ್ಕೊಂದು ವಿರುದ್ಧವಾಗಿ ಕೂಡಂಗಿಲ್ಲ. ಅದರಲ್ಲೇ ಹುಟ್ಟ್ಯದ ತುಪ್ಪ, ಹಾಲಿನಲ್ಲೇ ಹುಟ್ಟ್ಯದ ತುಪ್ಪ. ಆದ ಮೇಲೆ ಮತ್ತೆ ಹೆಪ್ಪು ಕೊಟ್ಟರೆ ಹಾಲಾಗುವುದೇ? ಒಂದ್ಸಲ ತುಪ್ಪ ಆದ್ಮೇಲೆ ಮತ್ತೆ ಹಾಲು ಆಗ್ತದೆ ಅನ್ನೋದು ಆಗೋದಿಲ್ಲ. ಎಲ್ಲ ನದಿಗಳು ಸಮುದ್ರವನ್ನ ಮುಟ್ಟಿದ ಮೇಲೆ ಮತ್ತೆ ನದಿಗಳಾಗ್ತವೆ. ನಾವು ಸಮುದ್ರ ಮುಟ್ಟತನ ನದಿಗಳಾಗಿದ್ದು, ಮುಟ್ಟಿದ ಮೇಲೆ ಸಮುದ್ರನೇ. ಹಾಗಾಗಿ ಇಲ್ಲಿ ನಾವು ಅಂಥ ಒಂದು ಅಂಗದಲ್ಲಿ ಏನು ಲಿಂಗ ಅದಲ್ಲ, ಲಿಂಗದಲ್ಲಿ ಏನು ಅಂಗ ಅದಲ್ಲ, ಇವು ಹೇಗಿದ್ದಾವಂದ್ರೆ ತಾದಾತ್ಮ ಭಾವದಿಂದ. ಇದೇ ಬಹಳ ಕಷ್ಟ. ಈಗ ಸಹಜವಾಗಿ ಹಾಲಿನಲ್ಲಿ ಮೊಸರಾದ ಅಥವಾ ಹಾಲಿನಲ್ಲಿ ನೀರು ಕೂಡ್ಯದ. ಆ ಹಾಲಿನಲ್ಲಿ ಕೂಡಿದ ನೀರನ್ನ ನಾವು ತೆಗಿಬೇಕಾಗಿದ್ರೆ ಚಂದ ಕಾಯಿಸಿಬಿಟ್ರೆ ಸಾಕು, ಆ ನೀರಿನ ಅಂಶ ಹೋಗ್ತದ, ಹಾಲು ಉಳಿತದ. ಅದೇನು ದೊಡ್ಡ ಮಾತಲ್ಲ, ದೊಡ್ಡ ಮಾತಲ್ಲ. ನೀರನ್ನ ನೋಡ್ಲಿಕ್ಕೆ ಹಾಲೇ ನೀರು, ನೀರೇ ಹಾಲು, ಎರಡು ಒಂದಾಗಿವಿಲ್ಲ ಈಗ. ಆದರೆ ಹಾಲನ್ನು ಬೇರ್ಪಡಿಸಬಹುದು, ಅದಕ್ಕೆ ಸಾಧನ ಕಾಸಬಹುದು. ಇಲ್ಲ ಅಂದ್ರೆ ಹಂಸ ಕ್ಷೀರ ಪಕ್ಷಿ ಅಂತ ಇರ್ತಾರೆ. ಅದು ನೀರನ್ನ, ಹಾಲಿನಲ್ಲಿ ನೀರು ಎಷ್ಟೇ ಬೆರೆತರೂ ಕೂಡ ಆ ಬಟ್ಟಲಲ್ಲಿ ತನ್ನ ಕೊಕ್ಕನ್ನು ಇಟ್ಟು ಸೇವನೆ ಮಾಡೋಕ್ಕೋಸ್ಕರ ಹೋದಾಗ ಅಲ್ಲಿ ಹಾಲೆಲ್ಲ ಬಿಟ್ಟು, ನೀರೆಲ್ಲ ಬಿಟ್ಟು ಬರೀ ಹಾಲು ಹೋಗ್ತದೆ. ಅದಕ್ಕೆಷ್ಟು ಶಕ್ತಿ ಇರ್ಬೋದು. ಮನುಷ್ಯರು ನೀರನ್ನ ಕಡಿಮೆ ಮಾಡಬೇಕಾದ್ರೆ ಕಾಸಬೇಕು, ಕಸ ಪಡಬೇಕು.
ಅದು ಹಂಸಕ್ಷೀರ ಪಕ್ಷಿ ಏನು ಬೇಕಿಲ್ಲ, ತನ್ನ ಕೊಕ್ಕನ್ನು ಅದರಲ್ಲಿ ಇಟ್ಟ ತಕ್ಷಣ ಅದೇನಾಗ್ತದ, ಹಾಲೆಲ್ಲ ಗಟ್ಟಿಯಾಗಿ ಅದ್ರ ಬಾಯಲ್ಲಿ ಹೋಗ್ತದ, ನೀರು ಬಟ್ಟಲ್ದಾಗ ಇರ್ತಾವ. ನೀರೆಲ್ಲಿ ಉಳಿತು? ಬಟ್ಟಲ್ದಾಗ ಉಳಿತು. ಹಾಲಲ್ಲಿ ಹೋಯ್ತು, ಕ್ಷೀರ ಪಕ್ಷಿ ಗಂಟಲೊಳಗೈತು. ನೋಡ್ರಿ ಭಗವಂತ ಹೆಂಗ ಸೃಷ್ಟಿ ಮಾಡ್ಯಾನಂತ. ಮನುಷ್ಯನಿಗೆ ಮಾಡ್ಲಿಕ್ಕೆ ಬರಲಾರಂತ ಒಂದು ಬುದ್ಧಿ ಶಕ್ತಿಯನ್ನ ಹಂಸ ಪಕ್ಷಿ ಕೊಟ್ಟರಂದ್ರೆ ಸೃಷ್ಟಿ ವಿಚಿತ್ರ ಅಲ್ಲ, ಅದನ್ನು ಮಾಡಬಹುದು. ಇನ್ನೂ ಒಂದು ರೀತಿ, ಕಾಳಿನಲ್ಲಿ ಕಲ್ಲು ಅಂತೀವಿ ನಾವು, ಹಕ್ಕಿಯಲ್ಲಿ ಹಳ್ಳು. ಹಕ್ಕಿಯಲ್ಲಿ ಹಳ್ಳು ಕಲ್ತಿರ್ತಾವ, ಕಾಳಿನಲ್ಲಿ ಕಲ್ಲು ಕಲ್ತಿರ್ತಾವ. ಆ ಒಂದೇ ಚಿಲ್ಲ ಕೂಡ್ಯಾವ. ಈಗ ಬೇರೆ ಮಾಡಲಿಕ್ಕೆ ಬಹಳಷ್ಟು ಸಾಧನ ಅವ. ಕೇರ್ತಾರ, ಹರಳು ಕಡೆಕಾಗ್ತದ, ಹಕ್ಕಿ ಕಡೆಕಾಗ್ತದ, ಧಾನ್ಯ ಕಡೆಕಾಗ್ತದ, ಕಲ್ಲು ಕಡೆಗಾಗ್ತದ. ಇದನ್ನು ಮಾಡಬಹುದು. ಆದ್ರೆ ಇದ್ರಾಗ ಎರಡು ಕೂಡ್ಯಾವಲ್ಲ, ಕೂಡದಲ್ಲಿ ಎರಡು. ಏನೆರಡು ಕೂಡ್ಯಾವ? ಲಿಂಗದಲ್ಲಿ ಅಂಗ, ಅಂಗದಲ್ಲಿ ಲಿಂಗ. ಇವನ್ ಹೆಂಗ್ ಮಾಡ್ತಾರಪ್ಪ? ಇವನ್ನ ತೆಗಿಬೇಕಲ್ಲ, ಬೇರೆ ಬೇರೆ ಮಾಡ್ತಾರೋ ಇಲ್ಲೋ? ಇಲ್ಲ, ಬೇರೆ ಮಾಡಕ್ ಬರ್ಲಿಲ್ಲ, ಹಂಗೆ ಕುದಿಸಿ ತಿಂದು ಬಾಯಿಗಳ ಹಲ್ಲು ಹೋಗ್ತಾವ. ಅಕ್ಕಿಯಲ್ಲಿ ಹಳ್ಳು ಕೇರಿ ಅನ್ನ ಮಾಡಿ ತಿನ್ಬೇಕು, ಜೀರ್ಣ ಆಗ್ತದ. ಇರ್ಲ ನಡಿ ಅಂತ ಅಹಂಕಾರಕ್ಕೆ ಹೋದೆ ಅಂದ್ರೆ ಹಲ್ಲು ಮುರಿದೋಗ್ತಾವ. ಹಾಗಾಗಿ ಇಲ್ಲಿ ಏನು ಮಾಡಬೇಕಾಗಿದೆ ಅಂದ್ರೆ, ಆತ್ಮನಲ್ಲಿ ಅನಾತ್ಮವಾದ ದೇಹ ಒಂದು ಕೂಡ್ಯದ. ಏನ್ ಕೂಡ್ಯದ? ದೇಹ ಕೂಡ್ಯದ. ಈಗ ನಮಗೆ ಬೇರೆ ಬೇರೆ ಕಾಣ್ತದೆ. ಏನು ನೋಡಿದರೆ ಹಳ್ಳು ಕಲ್ಲು ಕಾಣ್ತಾವಿಲ್ಲ, ಹಾಲು ನೀರು ಕಾಣ್ತದಿಲ್ಲ, ಎಣ್ಣೆ ನೀರು ಕಾಣ್ತದಿಲ್ಲ, ಇದ್ರಾಗಿನ ಕಲ್ತವಂತ. ಅದು ಇಲ್ಲಿ ಕಲ್ತದ್ದು ಗೊತ್ತಾಗಿದ್ದಾನೆ, ಇಲ್ಲಿವರೆಗೆ ನಮಗೆ ಗೊತ್ತೇ ಆಗಿಲ್ಲ. ನಮಗೆ ಇದ್ರೊಳಗೆ ಕಾಣುವ ದೇಹದಲ್ಲಿ ಕಾಣಲಾರದ ಒಂದು ವಸ್ತು ಅಂತ ಗೊತ್ತಿಲ್ಲ ನಮಗ. ಆ ಎರಡು ಕೂಡಲ್ಲ, ಇದನ್ನ ಕೆಡಲಾರ್ದಂಗೆ ನಾವು ಕಡಿಗೆ ಮಾಡ್ಬೇಕಿತ್ತು, ಕೆಡಬಾರದು. ಈ ಹೊಟ್ಟೆಯಲ್ಲಿ ಏನಾದರೂ ಒಂದು ಕೆಟ್ಟ ಗೆಡ್ಡೆ ಆಗಿತ್ತಂದ್ರೆ ಅದನ್ನ ಗಡ್ಡೆ ತೆಗಿಬೇಕಾದ್ರೆ ಉಳಿದ ದೇಹದ ಭಾಗ ಕೆಡಲಾರ್ದಂಗೆ ಗಡ್ಡೆ ಅಷ್ಟೇ ತೆಗೆದು ಹೊರಗಾಗಬೇಕು. ಅದೇನಾಗ್ತದ, ಮತ್ತೆ ಯಥಾಸ್ಥಿತಿ ಆರೋಗ್ಯ ಆಗ್ತದ. ಇಲ್ಲ ಗಡ್ಡೆನೇ ತೆಗಿಬೇಕಂತ ದೇಹನೇ ತೆಗೆದಾಕಿದ್ರೆ ಗಡ್ಡೆ ತೆಗಿ ಅವಶ್ಯಕತೆ ಏನಿತ್ತಂತ? ಗಡ್ಡೆ ಆದ, ಗಡ್ಡೆ ತೆಗಿಬೇಕಾದ್ರೆ ದೇಹನೇ ತೆಗಿಬೇಕಂದ್ರೆ ಗಡ್ಡೆ ತೆಗಿ ಅವಶ್ಯಕತೆ ಏನದ? ಹಂಗೆ ಸತ್ತು ಹೋಗ್ತಿತ್ತ. ಅದು ಹಂಗೆ ಬಿಡೋದು ಬಹಳ ಚಲೋ ಇತ್ತಲ್ಲ. ಮತ್ತೆ ಈಗ ಇದು ದೇಹನೂ ಉಳಿದಿರ್ಬೇಕು, ಅದ್ರ ಒಳಗಿರ್ತಕ್ಕಂಥ ಲಿಂಗವನ್ನು ನಾವು ಕಂಡಿರಬೇಕು. ಹೆಂಗ್ ಕಾಣಬೇಕು? ಲಿಂಗವನ್ನು ಕಾಣಬೇಕು. ಅದು ಕಾಣಬೇಕಾಗಿದ್ರೆ ಹೊರಗಡೆ ಎಲ್ಲಿಯಾದ್ರೂ ಇತ್ತು ಅಂದ್ರೆ ಸರಳವಾಗಿ ಕಾಣ್ತಿತ್ತು. ಹೊರಗಡೆ ಇತ್ತು ಅಂದ್ರೆ ಕಾಣ್ತವಲ್ಲ. ಹೊರಗಡೆ ಇದ್ದಂತೆ ಎಷ್ಟೋ ದೇವರುಗಳು, ಎಷ್ಟೋ ಲಿಂಗಗಳು ನಮಗೆಲ್ಲ ಕಾಣ್ತೇವಿಲ್ಲ. ಮತ್ತೆ ಅವೆಲ್ಲ ಕಾಣಬೇಕಾದ್ರೆ ನಾವು ಯಾವ ಗುರುವಿನ ಸಮೀಪ ಆಗಲಿ, ಯಾರ ಹತ್ತಿರ ಹೋಗಿ ಯಾರನ್ನ ಕೇಳೋ ಅವಶ್ಯಕತೆ ಇಲ್ಲ. ಒಬ್ಬರನ್ನ ನೋಡಿ ಒಬ್ರಿಗೆ ಅನುಭವ ಆಗ್ಯಾವ, ಎಲ್ಲ ಲಿಂಗಗಳ ಅನುಭವ ಆಗ್ಯಾವ. ಆದ್ರೆ ನಮ್ಮಲ್ಲಿರ್ತಕ್ಕಂಥ ಈಗಾಗಲೇ ಶರಣರ ಪದ ಎತ್ತೆತ್ತ ನೋಡಲು ನೀನೇ ದೇವ ನೋಡ, ಸರ್ವತೋ ಬಾಹು ನೀನು ನೋಡ, ಸರಸ ಚಕ್ಷು ನೀನೇ ನೋಡ. ಇವೆಲ್ಲ ಇದ್ದಾಗ ಅದು ಹೇಗಿದೆ ಅಂದ್ರೆ ಅದು ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಪರವಸ್ತದ. ಅದು ಹೇಗದ? ಹೊರಗುನಾದ, ಒಳಗುನಾದ. ಹೊರಗಿದ್ದದ್ದು ಕಾಣಬೇಕಾಗಿತ್ತಂದ್ರೆ ನಾವು ಒಳಗಿದ್ದದ್ದು ಕಂಡಾಗ ಹೊರಗಿಂದ ಅನುಭವ ಆಗ್ತದೆ. ಒಳಗೆ ಅನುಭವ ಆಗದಿದ್ರೆ ಹೊರಗಿನ ಅನುಭವ ಅದು ಅನುಭವೇ ವಿನಃ ದೃಢವಾದ ಅನುಭವ ಅಲ್ಲ.
ಯಾಕಂದ್ರೆ ಯಾವುದೋ ಒಂದು ಬಾಟಲಿಯಲ್ಲಿ ತಂದಿಟ್ಟು ಬಾಟ್ಲಿತ್ತು, ಅದ್ರಾಗ ವಿಷ ಆದಂತ ಗೊತ್ತು ಅವರಿಗೆ, ಇವನಿಗೆ ಗೊತ್ತಿಲ್ಲದೆ ಅದನ್ನ ತಗೊಂಡು ನಾಲಿಗೆ ಮೇಲೆ ನೆಕ್ಕಿದ್ರೆ ಅವನು ಸತ್ತು ಹೋಗ್ತಾನೆ. ಅವನಿಗೆ ಮೊದಲೇ ಇದರ ಅನುಭವ ಇತ್ತು ಅಂದ್ರೆ ಅದನ್ನು ಮುಡ್ತಿದ್ದಿಲ್ಲ, ಅದನ್ನ ನಾಲಿಗೆ ಹಚ್ತಿದ್ದಿಲ್ಲ, ಅವನಿಗೆ ಅಪಾಯನೇ ಇದ್ದಿಲ್ಲ ಅಂತ. ಬಾಟಲಿಯಲ್ಲಿ ವಿಷ ಆದಂದ್ರೆ ಅನನುಭವ, ತಾನು ಸವಿದಾಗ ಅನುಭವ. ಬರೀ ಬಾಟಲಿಗೆ ವಿಷ ಆದಪ್ಪ ಅಂದ್ರೆ ಏನು ಅನನುಭವ. ಹೌದು, ನಮಗೇನು ಅನುಭವ ಇಲ್ಲ. ಅದೇ ನನ್ನ ನಾಲಿಗೆ ಮೇಲೆ ಹಚ್ಚಿದಾಗ ವಿಷ ಆಯ್ತಿಲ್ಲ, ಅದು ಅನುಭವ. ಈಗ ನನಗೆ ಅನುಭವ ಆದಾಗ ಅದು ದೃಢ ಆಗುತ್ತೆ. ಓ, ಬಾಟಲಿಯಲ್ಲಿ ಇದ್ದದ್ದು ಬರೀ ವಿಷ ಆದ. ನನಗೆ ಅನುಭವ ಇಲ್ಲ ಅಂದ್ರೆ ಹೆಂಗೆ ಗೊತ್ತಾಗ್ತದೆ? ಹಾಗಾಗಿ ಆ ಅನುಭವವನ್ನು ನಾವು ತಿಳ್ಕೋಬೇಕಾಗಿತ್ತಂದ್ರೆ ಏನು ಮಾಡಬೇಕು ಅಂತ ವಿಚಾರ ಮಾಡಿದರೆ, ಮೊದಲು ವಿಚಾರದಲ್ಲಿ ಪ್ರಥಮದಲ್ಲೇ ಇರ್ತಕ್ಕಂಥ ವಿಚಾರ ಮನುಜ ಕುಲದ ಜನನದ ಲಾಭವಾಗುವುದು ಅಂತ ನಿಜಗುಣರ ಪ್ರಶ್ನೆ. ಮನುಷ್ಯನಾಗಿ ಹುಟ್ಟಿದೆಲ್ಲ, ಈ ಹುಟ್ಟಿದ ಮೇಲೆ ಯಾವ ಲಾಭವನ್ನು ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ನೀನು ಹುಟ್ಟಿ ಬಂದಿದ್ದಿ, ಅದನ್ನ ಸ್ವಲ್ಪ ಕುಂತು ವಿಚಾರ ಮಾಡು ಅಂತ ಹೇಳ್ತಾರ ಅವರು. ವಿಚಾರ ಮಾಡ್ರೆ ಸುಮ್ಮನೆ ಈ ಒಂದು ಹಸು ಹುಟ್ಟ್ಯದ, ಪಶು ಹುಟ್ಟ್ಯದ, ಅದರಿಂದ ಅನಂತ ಸಗಣಿ ಇಡ್ತದ, ಹಾಲು ಕೊಡ್ತದ. ಒಂದು ಜೇನು ಹುಳಾದ ಅಮೃತ ಸಮಾನವಾದ ಜೇನುತುಪ್ಪವನ್ನು ಕೊಡ್ತದ. ಹೀಗೆ ಒಂದು ಹೂ ಆದಂದ್ರೆ ಜಗತ್ತಿನಲ್ಲಿ ಎಲ್ಲರಿಗೂ ಕೂಡ ಅತ್ಯಂತ ಸುವಾಸನೆಯನ್ನು ಕೊಡ್ತಕ್ಕಂಥ ತಾಕತ್ ಸಾಮರ್ಥ್ಯ ಅದಲ್ಲ. ಒಂದು ಬಳ್ಳಿ ಆದ, ಒಂದು ಮರ ಆದ, ಒಂದು ಗಿಡ ಆದ, ಒಂದು ನದಿ ಹರಿತದ, ಒಂದು ಗಿಡದಲ್ಲಿ ಹಣ್ಣು ಆಗ್ಯದ, ಮಾವಿನ ಹಣ್ಣಂದ್ರೆ ಅದು ಯಾಕೆ ಹುಟ್ಟದ? ಫಲವನ್ನು ಕೊಡೋದಕ್ಕಾಗಿ ಜಗತ್ತಿನಲ್ಲಿ ಹುಟ್ಟ್ಯದ. ಒಂದು ನದಿ ಉತ್ತರದಿಂದ ದಕ್ಷಿಣವರೆಗೂ ಹರಿತದಂದ್ರೆ ಜಗತ್ತಿನ ತೃಷೆಯನ್ನ ಅದು ಕಳೀಲಿಕ್ಕೋಸ್ಕರವಾಗಿ ಅದು ಬಾಯಾರಿಕೆಯನ್ನು ಕಳೀತದೆ ನೋಡ್ರಿ. ಅಂದ್ರೆ ಪ್ರತಿಯೊಂದು ಪ್ರಾಣಿಗೂ ಪಕ್ಷಿಗಳಿಗೂ ಕೂಡ 4 ಹುಟ್ಟಿವಿ, ಇದರ ಲಾಭ ಏನಾದಂತ ಅವುಗಳಲ್ಲೂ ಲಾಭ ಅದ. ಆ ಲಾಭ ಏನಾದಂತ ಅವುಗಳಿಂದ ನಮಗೂ ಗೊತ್ತಾದ. ಅವುಗಳಲ್ಲೂ ಆದ, ಅದ್ರಲ್ಲಿ ಏನಾದಂತ ನಮ್ಗೆ ಗೊತ್ತಾದ ನೋಡು. ಅವಕ್ಕೆ ಗೊತ್ತಾದ ಇಲ್ಲ ಆ ಪ್ರಶ್ನೆ ಬೇರೆ, ನಮಗಂತೂ ಗೊತ್ತಾದ. ನಮಗ್ ಗೊತ್ತಾದಂತೀವಿ ಎಷ್ಟು ಜನ್ಮ ಕಳೆದವಲ್ಲ, 84 ಲಕ್ಷ. ಅದಕ್ಕೆ ನಿಜಗುಣದ ವ್ಯಾಖ್ಯಾನ ಬಹಳ ಚಲೋ. ಅಕ್ಕ ಮಹಾದೇವರು ಕೂಡ ಬಹಳ ಚಂದ ಹೇಳ್ಯಾರ. 1 ಅಲ್ಲ 2 ಅಲ್ಲ 3 ಅಲ್ಲ 84 ಲಕ್ಷ ಯೋನಿಗಳಲ್ಲಿ ಬಂದೇ ಬಂದ ಮೇಲೆ ಏನಾದ? ದುಃಖವನ ಉಂಡೇ. ಅರೇ, 84 ಲಕ್ಷ ಜನ್ಮದಲ್ಲಿ ಬಂದು ಕೂಡ ಬರೀ ದುಃಖನೇ ಅವರು ಅನುಭವಿಸ್ಯಾರಂದ್ರೆ ಸುಖದ ಅನುಭವ ಆಗಿಲ್ಲ ಅಂತ ಅರ್ಥ ಆಯ್ತು ನೋಡ್ರಿ. ಒಂದು ವೇಳೆ ಹಿಂದೆ ಯಾವುದೋ ಒಂದು ಜನ್ಮದ ಸುಖದ ಅನುಭವ ಆಗಿತ್ತಂದ್ರೆ ಸುಖವನ್ನು ಬಿಟ್ಟು ದುಃಖದ ಕಡೆ ಯಾರು ಬರ್ತಿದ್ದಿಲ್ಲ. ಹಾಗಾಗಿ ಅವರು ಹುಟ್ಟಿ ಬಂದ ಮೇಲೆ ಈಗ ವಿಚಾರ ಮಾಡ್ಯಾರಂದ್ರೆ ಇಂದ ದುಃಖಪಟ್ಟೇ ಬಂದರಂತ ಅರ್ಥ. ನಿಜಗುಣ ಏನ್ ಹೇಳಿದ್ರು? ಧರೆಯನ್ನೆಲ್ಲವ ಸನ್ನಿಸಿ ಧೂಳಿ ಮಾಡಲಾಗಿ ಪರಿಮಾಣಗಳು ಏನಂತೂ ಅನಿತು ದೇಹವನ್ನ ಧರಿಸುತ್ತಾ ಬಂದೆ ಒಂದೊಂದು ಜೀವರ ಬಸಿರುಳಂದ್ರು. ಒಂದೊಂದು ಜನ್ಮ ಒಂದೊಂದು ಬಸಿರಲ್ಲ. ಅವರು ಎಷ್ಟು ಜನ್ಮಗಳನ್ನ ಒಂದೊಂದು ಗರ್ಭದಲ್ಲೇ ಕಳೆದು ಇಲ್ಲಿ ಬಂದಿವಂದ್ರ ಅವ್ರದ್ದೆಷ್ಟು ದೂರವಾದ ದೃಷ್ಟಿ. ಇದು 84 ಲಕ್ಷ ಈಗ ವರ್ತಮಾನ ಆಯಿತು. ಅವರು ಹಿಂದೆ ಇರ್ತಕ್ಕಂಥ ಭೂತಕಾಲದನ್ನು ಹಿಡ್ಕೊಂಡು ಎಷ್ಟೋ ಜನ್ಮದಲ್ಲಿ ನಾವು ನಾಯಾಗಿ ಹುಟ್ಟಿವಿ,
ಎಷ್ಟೋ ಜನ್ಮದಲ್ಲಿ ಹಂದಿಯಾಗಿ ಹುಟ್ಟಿವಿ. ಇದೇ ಪ್ರಕಾರ ಒಂದೊಂದು ಜನ್ಮದಲ್ಲಿ ಎಷ್ಟೆಷ್ಟು ಸಲ ಹುಟ್ಟಿ ಬಂದಿವಿ ಗೊತ್ತಿಲ್ಲ. ಮತ್ತೆ ನೀನತ್ತ ಮರಳದಂತೆ ಅಥವಾ ತಿರುಗದಂತೆ. ಪುನಃ ನಾವು ಮತ್ತೆ ಅದೇ ಜನ್ಮಕ್ಕೆ ಹೋಗಿರಬಾರದು, ತಿರುಗಬಾರದು. ಮತ್ತೆ ನಾವು ಮುಂದಾವಲ್ಲ ಜನ್ಮ, ಇನ್ನು ಮುಂದೆ ಜನ್ಮ ಇಲ್ಲ ನಮ್ಗೆ. ಏನ್ರಿ ಇದೇ ಜನ್ಮ ಕಡೆ ಅಂತಾರ, ಮುಂದೆ ಜನ್ಮ ಹೆಂಗಾವಂದ್ರೆ ಯಾರಿಗೆ ಕಡೆ ಅದಂತ. ಈ ಜನ್ಮ ಯಾರಿಗೆ ಕಡೆ? ನುಡಿದಂತೆ ನಡೆ, ನಡೆದಂತೆ ನುಡೆ, ಇದೇ ಜನ್ಮ ಕಡೆ ಅಂದ. ಅವ್ರಿಗೆ ಈ ಜನ್ಮ ಕಡೆ ಇಲ್ಲಂತಲ್ಲ. ಆದರೂ ಕೂಡ ಇನ್ನು ನೀನು ಇದಕ್ಕಿಂತ ಮೇಲ್ಪಟ್ಟಾದ ದೇವತ್ವ ಜನ್ಮವನ್ನು ತೊಡಬಹುದಲ್ಲ. ದೇವತೆಗಳು ಆರಂತರು ಇಲ್ಲಂತರು. ತಿಲ್ಲಂದಮೇಲೆ ನಿನಗೆ ದಾಡ್ಯಾಗ್ಯದನು. ಇದೇ ಹುಟ್ಟಿದ್ದೇ ಹುಟ್ಟೋದು, ಮುಟ್ಟಿದ್ದೇ ಮುಟ್ಟೋದು, ತಿಂದಿದ್ದೇ ತಿನ್ನೋದು, ಸತ್ತಲ್ಲೇ ಸಾಯೋದು, ಇದೇ ಜನ್ಮ ಸೀಮಿತ ಇಷ್ಟೇ ನಿಂದಂತಂದ್ರೆ ಆ ಪ್ರಶ್ನೆ ಬೇರೆ. ಇನ್ನೂ ಬೇರೆ ಆದಲ್ಲ. ಸ್ವರ್ಗಲೋಕ ಆದಿ ಆದ, ವಿಷ್ಣು ಲೋಕ ಆದ, ಬ್ರಹ್ಮಲೋಕ ಆದ, ಇನ್ನು ವೈಕುಂಠ ಆದ. ಅಲ್ಲಿಗಾದ್ರೂ ಹೋಗೋ ಪ್ರಯತ್ನ ಮಾಡು. ಇದು ಆಗದಿದ್ರೆ ಇದೇ ಜನ್ಮದಲ್ಲಿ ಇದರ ಲಾಭ ಯಾವುದಕ್ಕಪ್ಪ? ನಾನು ದೇವತ್ವ ಶರೀರವನ್ನು ಪಡೆದುಕೊಂಡು ಸ್ವರ್ಗಲೋಕದ ಇಂದ್ರಾದಿ ದೇವತೆಗಳ ಒಡಗೂಡಿ ಅಲ್ಲಿ ಇರುವಂತ ಕಾಮಧೇನು ಕಲ್ಪವೃಕ್ಷ ಸಹಿತವಾಗಿ ಉತ್ತಮ ಭೋಗದ ಶ್ರೀಮಂತೆ ಅನುಭವವನ್ನು ಅನುಭವಿಸದೆ ಅಂದ್ರೆ ನೀ ಅಲ್ಲಿಗೆ ಹೋಗು, ಮತ್ತೆ ಎಲ್ಲಿಗೆ ಹೋಗು. ಆದರೂ ಕೂಡ ಅವೆಲ್ಲ ಅಕ್ಕ ಮಹಾದೇವಿಯ ದೃಷ್ಟಿಯಲ್ಲಿ, ನಿಜಗುಣ ದೃಷ್ಟಿಯಲ್ಲಿ ದುಃಖವನ್ನು ಕಂಡೆ. ಯಾಕೆ ಹೇಳ್ಯಾರ ಅವರು? ಅಲ್ಲಿ ಚಲೋ ಆದಂತ ಹೋದೆಪ್ಪ, ಅಲ್ಲಿ ಪುಣ್ಯ ಮುಗಿದ್ಮೇಲೆ ಒದ್ದು ಕೆಳಗಾಕಿದ್ರು ಮತ್ತೆ ಒಂದು ತಾಯಿ ಗರ್ಭದ ನರಕದಲ್ಲೇ ಬಂದು ಬಿದ್ದೆ. ಪರಮಾತ್ಮ ಜನನ ದುಃಖ ಮೊದಲು ಹೆಂಗಾಯ್ತು? ಹುಟ್ಟುವಾಗ ಅದೇ ದುಃಖ ಆಯ್ತು. ಬೆಳೆಯುವಾಗ ಹಿಂದಿನ ಜನ್ಮದಲ್ಲಿ ಏನು ದುಃಖ ಆಗ್ಯದ, ಈ ಜನ್ಮದಲ್ಲಿ ಅದೇ ದುಃಖ ಆಗ್ಯದ. ಮುಪ್ಪಿನಲ್ಲಿ ಹಿಂದಿನ ಜನ್ಮದಲ್ಲಿ ಯಾವ ದುಃಖ ಅನುಭವಿಸಿನಿ ಅದೇ ದುಃಖ ಅನುಭವಿಸ್ತೀನಿ. ಸಾಯುವಾಗ ಹಿಂದಿನ ಜನ್ಮದಲ್ಲಿ ಯಾವ ದುಃಖ ಕಷ್ಟ ಆಗ್ಯದ ಅದೇ ದುಃಖ ಮುಂದಾದ. ಅಂದಾಗ ನಾನು ಸುಖ ಇಲ್ಲದ, ಸುಖ ಯಾವಾಗಾದ ಅನ್ನುವ ವಿಚಾರವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಇದು ಯಾವ ಲಾಭಕ್ಕಾಗಿ ಬಂದಿದೆ ಅನ್ನುವುದನ್ನು ವಿಚಾರ ಮಾಡಿ ಈ ಲಾಭ ಎಲ್ಲಿರಬಹುದು, ಯಾವುದರಿಂದ ಆಗಬಹುದು, ಯಾವ ಪುಣ್ಯಾತ್ಮನಲ್ಲಿ ಹೋದರೆ ಇದು ನನಗೆ ಹೇಳಬಹುದು, ಅಂಥ ಪುಣ್ಯಾತ್ಮರು ಮಹಾತ್ಮರು ಸಂತರು ಎಲ್ಲಿ ಇರಬಹುದು ಅನ್ನುವಂಥ ಹಲವು ವಿಚಾರಗಳನ್ನು, ಅಂದರೆ ವಿಚಾರ ಅಂದ್ರೇನು, ವಿವೇಕಶಾಲಿಯಾಗಿ ಬಂತ ನೋಡು ವಿಚಾರ ಅವನಿಗೆ. ಇದು ವಿವೇಕ. ಇಲ್ಲಿ ಒಂದರಲ್ಲಿ ಎರಡಾವಲ್ಲಪ್ಪ. ಲಿಂಗದಲ್ಲಿ ಅಂಗ, ಅಂಗದಲ್ಲಿ ಲಿಂಗ ಕೂಡ್ಯಾವ, ಕಡೆ ಕಾಣಂಗಿಲ್ಲ. ಇದ್ರಾಗ ಲಿಂಗ ಯಾವುದು, ಅಂಗ ಯಾವುದು, ಆತ್ಮ ಯಾವುದು, ಅನಾತ್ಮ ಯಾವುದು, ಪರಮಾತ್ಮ ಯಾರು, ಜೀವಾತ್ಮ ಯಾರು, ಜೀವಾತ್ಮನ ಸಾಮಾನ್ಯಗಳೇನು, ಪರಮಾತ್ಮನ ಲಕ್ಷಣ ಏನು, ಎರಡು ಕೂಡ್ಯಾವ. ಇಂತಹ ತಾದಾತ್ಮ ಭಾವದಿಂದ ಕೂಡಿದ ಜೀವ ಭಾವ, ಇದಕ್ಕೇನಂತಾರ ಜೀವನ ಭಾವ. ಜೀವನಿಗೆ ಭ್ರಮೆ ಆಗ್ಯದ, ಭ್ರಾಂತಿ ಆಗ್ಯದ. ಅವನೇನು ಮಾಡಿದಂದ್ರೆ ತನ್ನ ಮೂಲ ಸ್ವರೂಪವನ್ನು ತಾನು ಮರೆತಾಗ ಈ ದೇಹವನ್ನು ನೋಡಿ ಈ ದೇಹವನ್ನು ಆನಂತ ತಿಳ್ಕೊಂಡ. ದೇಹ ತಾನಂತ ತಿಳ್ಕೊಂಡಾಗ ನಾನೇ ಹುಟ್ಟಿನಂತ ಅನ್ಕೊಂಡ. ದೇಹ ಬೆಳೆದಾಗ ನಾನೇ ಬೆಳೆದನಂದ. ದೇಹ ತಿಂದಾಗ ನಾನೇ ತಿಂದಿ ಅಂದ. ದೇಹಕ್ಕ ನಾನಾ ರೀತಿ ಸುಖ ದುಃಖ ರೋಗ ಆರೋಗ್ಯಗಳು ಒದಗಿದಾಗ ನನಗಂದ. ದೇಹಕ್ಕೆ ಬಂದಂಥ ಸಾವು ಕೂಡ ಮರಣ, ನನಗೇ ಮರಣ ಅಂದ. ಆವೇನವನಿಗೆ
ಜೀವನ ಯಾಕಲ್ಲಂದ್ರೆ ಪರಮಾತ್ಮನಲ್ಲಿ ಐಕ್ಯತೆ ಆಗ್ತಾನೆ ಜೀವಾತ್ಮ ಅಂತ ನಮ್ಮ ಶೈವ ಧರ್ಮದಲ್ಲಿ ಒಂದು ಸಿದ್ಧಾಂತ. ಪ್ರತಿಯೊಬ್ಬರು ದೇಹ ಬಿಟ್ಟಾಗ ಸ್ವಲ್ಪ ಶರಣರಿಗೆ ವಿಶೇಷವಾದಂಥ ಪೂಜಾ ಪುನಸ್ಕಾರ ವಿಧಿ ಕ್ರಿಯಾ ಕರ್ಮಗಳನ್ನು ಮಾಡಿ ಆ ಒಂದು ಜೀವನನ್ನ ಪರಮಾತ್ಮನಲ್ಲಿ ಏಕತೆಗಾಗಿ ಒಂದು ಸೂತ್ರಧಾರದಿಂದ ಸಮ ಮಾಡ್ತಾರೆ. ಅದೆಲ್ಲ ಗೊತ್ತಿದೆ ನಿಮಗೆ, ಹೌದಲ್ಲ? ಅಂದಾಗ ಜೀವಾತ್ಮ ಪರಮಾತ್ಮ ಅಂತ ಅರ್ಥ ಆಯ್ತಲ್ಲ. ಐಕ್ಯ ಆತನಂದ್ರೆ ಏನು? ನೀರು ನೀರಾಗಿ ಹೋಗ್ಬೇಕು. ಮೊದಲೇ ಹೇಳಿ ನಾನು, ಎಣ್ಣೆ ನೀರಾದ್ರೆ ಕೂಡಂಗಿಲ್ಲ ಅಲ್ಲ. ಮತ್ತೆ ಪರಮಾತ್ಮನಿಗಿದ್ದಂಥ ಲಕ್ಷಣವೇ ನನಗಾವಂತ ತಿಳ್ಕೋಬೇಕು ಜೀವಾತ್ಮನಿಗೆ. ಅಂದಾಗ ಪರಮಾತ್ಮನ ಲಕ್ಷಣ ಜೀವಾತ್ಮನ ಲಕ್ಷಣ ಒಂದಾತವ, ಅವಾಗ ಸೂತ್ರಧಾರದ ಏಕತ್ವ ಆಗ್ತದೆ. ಸುಮ್ಮನೆ ನಾವು ದೇಹವನ್ನೇ ಬಿಟ್ಟಾಗ ಕ್ರಿಯಾವಿಧಾನದಿಂದ ನಾವು ಇದನ್ನ ತಿಳ್ಕೊಳ್ಳಾರ್ದೆ, ಸರಿಯಾದ ಅನುಭವವನ್ನು ಮಾಡಿಕೊಳ್ಳಲಾರ್ದೆ, ನಾವು ಗುರುಮುಖದಿಂದ ಇದನ್ನು ಕೇಳಲಾರ್ದೆ, ವಿಚಾರ ಮಾಡಲಾರ್ದೆ ಸತ್ತಂತ ದೇಹಕ್ಕೆ ಕ್ರಿಯೆ ಮಾಡಿದ್ರೆ ನಾವು ಏಕತ್ವ ಆಗೋದಿಲ್ಲ ಅಂತ. ಅದು ನಾವು ಸುಮ್ಮನೆ ಜಗತ್ತಿಗೆ ತೋರ್ಸಕ ಶಿವಜೀವರ ಏಕತೆ ಲಿಂಗದಾಗ ಎಲ್ಲಿ ಆಗ್ಯಾರ? ಲಿಂಗದಾಗ ಆಗುವಂತ ಕಾರ್ಯ ಏನ್ ಮಾಡ್ಯಾನ? ಸೂರ ಸಾಧನೆ ಏನ್ ಮಾಡ್ಯಾನ? ಅಂಗಭಾವ ಬಿಟ್ಟಾಗ ಲಿಂಗಭಾವ ಅಳವಡಿತ್ತು. ಯಾವಾಗ ಅಳವಡ್ತದ? ಅಂಗಭಾವ, ದೇಹ ನಾನು, ಅನಾತ್ಮ ಇಲ್ಲ ದೇಹ, ಪಂಚಮಹಾಭೂತದಿಲ್ಲ ದೇಹ, ಹುಟ್ಟದಿಲ್ಲ ದೇಹ, ವಿಕಾರ ಆಗ್ತದಿಲ್ಲ ದೇಹ, ಸತ್ತೋಗ್ತದಿಲ್ಲ ದೇಹ. ಇಂಥ ಅನಿತ್ಯವಾದ ಭಾವಗಳನ್ನ ಬಿಡಲಾರದೆ ಇದರ ಒಳಗೆ ಇರುವಂತ ಸಾಕ್ಷಿ ರೂಪ ಚೈತನ್ಯ ಅರಿವೇನದ, ಅರಿವೇ ನಾನು, ನನಗ ಹುಟ್ಟು ಇಲ್ಲ, ಸಾವಿಲ್ಲ, ವಿಕಾರ ಇಲ್ಲ, ಜನನಿಲ್ಲ, ಮರಣಿಲ್ಲ ಅಂತ ದೇಹ ಬಿಡೋದಕ್ಕಿಂತ ಮುಂಚೆನೆ ಬಿಟ್ಟಿರ್ಬೇಕು. ದೇಹ ಇರಬೇಕು, ಭಾವ ಕೆಟ್ಟಿರಬೇಕು. ಇದೇನದ? ಶರಣರ ಗುಟ್ಟೇನದ? ದೇಹ ಇರಲಿ, ನನ್ನ ದೇಹ ಅದ, ಕರ್ಮದಿಂದ ಬಂದದ, ಕರ್ಮ ಇರ್ತದ, ಅದಕ್ಕೆ ನಿನಗೇನು ಸಂಬಂಧ? ನೀನು ಪ್ರಾಣ ಯಾವಾಗಾದ್ರೂ ಹೋಗಲಿ, ಇವತ್ತು ಹೋಗೋದು, ನಾಳೆ ಹೋಗೋದು. ಕೆಲವು ಹೇಳಿ ದೇಹ ಬಿಡ್ತಾರ, ಕೆಲವು ಹೇಳಾರ್ದ ದೇಹ ಬಿಟ್ಟಾರ. ಹೇಳಿಬಿಟ್ರ ಅಷ್ಟೇ, ಹೇಳಾರ ಬಿಟ್ರಷ್ಟೇ, ದೇಹ ಅಂತ ಹೋಗ್ತದ. ಆ ದೇಹದ ಭಾವ ಪ್ರಾಣ ಹೋಗೋದಕ್ಕಿಂತ ಮುಂಚೆ ಬಿಟ್ಟಿರಬೇಕು. ಶರಣರಾದವರು ಪ್ರಾಣ ಹೋಗುವಾಗ ಬಿಡೋದಲ್ಲ, ಪ್ರಾಣ ಎಂದಾರು ಹೋಗಲಿ, ಪ್ರಾಣ ಹೋಗೋದಕ್ಕಿಂತ ಮುಂಚೆ ದೇಹದಿಂದ ಕಡೆಗೆ ಇರಬೇಕು. ಕಡೆಗಂದ್ರೇನು? ದೇಹ ಭಾವದಿಂದ ಬೇರೆ ಇರಬೇಕು. ದೇಹ ಭಾವದಿಂದ ಬೇರೆ ಆದಾಗ ಮಾತ್ರ ಏನಾಗ್ತದ? ಅದು ಏಕತ್ವ ಆಗ್ತದೆ. ಅಂಥ ಒಂದು ಬೇರ್ಪಡಿಸಿ ಆತ್ಮ ಯಾವುದು, ಅನಾತ್ಮ ಯಾವುದು, ಲಿಂಗ ಯಾವುದು, ಅಂಗ ಯಾವುದು, ಲಿಂಗದ ಲಕ್ಷಣ ಏನು, ಅಂಗದ ಲಕ್ಷಣವೇನು, ಲಿಂಗ ಎಷ್ಟು, ಅದು ಹೇಗಿದೆ, ಎಷ್ಟು ದೊಡ್ಡದಿದೆ ಅನ್ನೋ ವಿಚಾರವನ್ನ, ಅಂಗ ಎಷ್ಟು ದೊಡ್ಡದಾದ, ಅಂಗ ಎಷ್ಟು ಎತ್ತರ ಅದ, ಅಂಗ ಎಷ್ಟು ದೊಡ್ಡದಾದ, ಬಹಳ ಅಂದ್ರೆ 8 ಗೇಣು ಶರೀರ. ಮತ್ತೆ ನಾವೆಂತೀವಿ ಲಿಂಗದ ಮಾತಾಡ್ತೀವಿ. ಲಿಂಗ ಮಧ್ಯೆ ಜಗತ್ ಸರ್ವಂ. 14 ಲೋಕವನ್ನ ತನಗೊಳಗಿಟ್ಟಂತ ದೊಡ್ಡದಾದ ಘನವಾದ ಶ್ರೇಷ್ಠವಾದ ಲಿಂಗ ಏನದ, ಆ ಲಿಂಗ ಅಷ್ಟು ದೊಡ್ಡದಿದ್ರೆ ಈ 8 ಗೇಣಿನ ಶರೀರಕ್ಕೆ ನಾವು ಲಿಂಗ ಅಂತೀವಿ. ಅರೆ ಹೆಂಗಾತ ಲಿಂಗದ? ಇದು ಅಳತಿ ಬಂದದಲ್ಲ. ಎತ್ತ ನೋಡಿದ್ರೆ ಅತ್ತತ್ತ, ಅದು ಅಳತಿನೇ ಇಲ್ಲ, ಅದು ನಿಸ್ಸೀಮ ಅಲ್ಲ, ಸೀಮೆನೇ ಇಲ್ಲ ಅದಕ್ಕೆ. ಅದು ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲದಲ್ಲಿ ಅದ. ಆದ್ರೆ ಇದು ವರ್ತಮಾನ ಕಾಲದಲ್ಲಿ ಅಷ್ಟೇ ಅದ.
ಈಗ ನಾವು ವರ್ತಮಾನದಾಗ ಇವಿಲ್ಲ, ಎಲ್ಲರೂ ವಯಸ್ಸು ಬೇರೆ ಇರಲಿ, ಅದು ಎಲ್ಲರೂ ಇರೋದು ವರ್ತಮಾನನೇ. ಹಿಂದೆ ನಾವಿದ್ವೇನು, ಈ ದೇಹ ಹೋದ್ಮೇಲೆ ಇರ್ತೀವೇನು? ಇಲ್ಲ. ಅಂದರೆ ಭೂತನಿಲ್ಲ, ಮುಂದೆ ಭವಿಷ್ಯತ್ತೇನಿಲ್ಲ, ವರ್ತಮಾನದಲ್ಲಿರುವಂಥ ದೇಹವೇ ಲಿಂಗ ಅಂತ ಕುಂತ್ಬಿಟ್ಟಿವಿ ನಾವು ಪೂಜೆ ಮಾಡೋಕ್ಕೆ. ಲಿಂಗವ ಘನವೆಂಬೆನೆ, ಘನವಲ್ಲ. ಎಷ್ಟು ಚಂದ ಹೇಳ, ಸರಳವಾಗಿ. ಅಂದರೆ ಇದಕ್ಕೆ ವಚನಗಳನ್ನು ಸರಿಯಾಗಿ ವಿಶ್ಲೇಷಣೆ ಅರ್ಥ ಭಾವ ಆಗ್ಬೇಕಾದ್ರೆ ಶಾಸ್ತ್ರದ ವಾಸನೆ ಬೇಕು. ಶಾಸ್ತ್ರ ವಾಸನೆ ಇಲ್ಲದೆ ಇದು ಕಿತ್ತಕ್ಕೆ ಬಹಳ ಕಷ್ಟ ಆಗ್ತದೆ, ಬಹಳ ಕಷ್ಟ ಆಗ್ತದೆ. ಹಾಗಾಗಿ ನಾವು ಇಂಥ ಒಂದು ವಿಚಾರವನ್ನು ತಿಳಿಲಿಕ್ಕೆ ನಾವು ಎಲ್ಲಿಗೆ ಹೋಗ್ಬೇಕಂದ್ರೆ, ಶಾಲೆಯನ್ನು ನಾವು ಮಕ್ಕಳಿಗೆ ಅಕ್ಷರ ಜ್ಞಾನವನ್ನು ಕಲಿಸ್ಬೇಕಾದ್ರೆ ಶಾಲೆಗೆ ಹೋಗ್ಬೇಕು. ಈ ದನ ಕಾಯಕ್ಕೆ ಹೋದ್ರೆ ಅಕ್ಷರ ಜ್ಞಾನ ಆಗ್ತದೆ? ದನ ಕಾಯಕ್ಕೆ ಹೋದವನಿಗೆ ದನ ಕಾಯಕ್ಕೆ ಬರ್ತದೆ, ಅಕ್ಷರ ಜ್ಞಾನ ಆಗೋದಿಲ್ಲ. ಡಾಕ್ಟರ್ ಆಗೋವನಿಗೆ MBBS ಓದ್ಬೇಕು. ವಕೀಲ ಆಗ್ಬೇಕಾದ್ರೆ ಕಾನೂನನ್ನು ಓದಬೇಕು. ಮುಕ್ತನ ಆಗ್ಬೇಕಾದ್ರೆ ಒಬ್ಬ ಶ್ರೇಷ್ಠ ಸದ್ಗುರು ಬೇಕು. ಇಲ್ಲಂದ್ರೆ ಆಗದಲ್ಲಿ ಅನುಭವ. ನಾನು ಯಾಕೆ ಅನುಭವ ಕೊಟ್ಟು ಹೇಳ್ತಂದ್ರೆ, ಅನುಭವನೇ ಬಹಳ. ಗುರುವಶ್ಯ ಶಾಸ್ತ್ರಶ್ಯ ಗುರುವಾಕ್ಯಶ್ಯ ಅಂತ ಬರೀತಾರೆ. ಯಾವಾತನಿಗೆ ಅಂಥಪ್ಪ ಗುರು, ಅಂಥಪ್ಪ ಗುರು. ನಾವು ನೀವು ಗುರುಗಳಂತ ಹೇಳ್ಕೋಬಹುದು, ಆದರೆ ವಿಚಾರ ಮಾಡಿ ನೋಡಿ ಜಗತ್ತು ತಿಳ್ಬೇಕು. ನಾವು ಹೇಳ್ತು ಅಂದರೆ ಇವರೇ ಶ್ರೇಷ್ಠ ಗುರು ಅಂತ ಅನ್ಕೋಬಾರ್ದು, ಇನ್ನೊಬ್ರು ಹೇಳ್ತಾರಂದ್ರೆ ಅವರೇ ಬಹಳ ಶ್ರೇಷ್ಠ ಅಂತ ಅನ್ಕೋಬಾರ್ದು. ಪರೀಕ್ಷೆ ಮಾಡಿ ನೋಡ್ಬೇಕು. ಅವ್ರು ಹೇಳ್ತಾರಲ್ಲ ಇವರಲ್ಲಿ ನಡೆ ನುಡೆ ಆ ಭಾವ ಆದೋ ಇಲ್ಲೊಂದು ಮೊದಲು ಫಸ್ಟ್ ತಿಳ್ಕೋಬೇಕು. ಯಾರೇ ಇಲ್ಲ ಅವರಲ್ಲಿ ಕುಲ ಗೋತ್ರ ವರ್ಣ ಆಶ್ರಮ ಧರ್ಮ ಯಾವುದು ನೋಡಬಾರ್ದು. ಅವ್ರಿಗೆ ಯಾವುದಕ್ಕೆ ಮಹತ್ವ ಕೊಡಬೇಕು? ಅವರ ಜ್ಞಾನ ವೃತ್ತಿಗೆ ಮಹತ್ವ ಕೊಡಬೇಕು, ಅವರ ಭಾವಕ್ಕೆ ಕೊಡಬೇಕು. ಅದು ಒಂದನೇದು. ಗುರುವಿನಲ್ಲಿ ಗುರುವಾಕ್ಯದಲ್ಲಿ ಏನಿರಬೇಕು? ಶ್ರದ್ಧಾ. ಗುರು ಏನು ಹೇಳ್ತಾನ, ನಾನೇ ಹೇಳ್ತಾನಪ್ಪ, ನನ್ನ ಅನುಭವನೇ ಶ್ರೇಷ್ಠ ಅದ, ಅದಕ್ಕೆ ನನ್ನ ಮಾತನ್ನೇ ನೀವು ನಂಬಲೇಬೇಕು ಅಂತ ಗುರು ಹೇಳ್ತಿದ್ದ ಅಂದರೆ ಅವನ ಮಾತು ನಂಬಾರ್ದು. ಶಾಸ್ತ್ರವಿವು. ಮುಂದೆ ಯಾರು ಅಲ್ಲಗಳಿರಬಾರ್ದು, ಹಂಗೆ ಮಾತಾಡಬೇಕು. ಯಾರು ಅಲ್ಲಿ ತಪ್ಪು ಅನ್ನಬಾರ್ದು, ಒಪ್ಪಲಿ ಬಿಡ್ಲಿ ತಪ್ಪಂತ ಹೇಳಬಾರ್ದು. ನಮ್ಮಲ್ಲಿ ಆ ಭಾವ ಇಲ್ಲದ್ರು ಕೂಡ ಜಗತ್ತಿಗೆ ತಪ್ಪು ಸಂದೇಶ ಕೊಡಬಾರ್ದು. ತಪ್ಪು ಸಂದೇಶ ಯಾರು ಕೊಡಬಾರ್ದು? ಗುರುವಾದವನು ಕೊಡಬಾರ್ದು. ಯಾಕ? ತಾಯಿಯ ಮೊಲೆ ಹಾಲೆ ವಿಷವಾದರೆ ಶಿಶುವಿನ ಗತಿ ಏನಯ್ಯ? ಒಬ್ಬ ತಾಯಿ ತನ್ನ ಹಡದ ಮಗನಿಗೆ ಕೂಸಿಗೆ ವಿಷ ಆಯ್ತಂದ್ರೆ ಆ ಶಿಶುನ ರಕ್ಷಣೆ ಮಾಡೋರು ಯಾರು ಮಾಡ್ತಾರೆ? ತಾಯಿನ ಮಾಡ್ಬೇಕಲ್ಲ. ಅಂದಾಗ ಆಕೆ ಅಮೃತವನ್ನೇ ನೀಡಬೇಕು ವಿನ ವಿಷ ಎಂದು ನೀಡಬಾರದಂತ. ಅಮೃತ ನೀಡಲಿಕ್ಕೆ ಆಗದಿದ್ರು ಕೂಡ ಇಲ್ಲ ಅಂತ ಹೇಳಿ ಕಳಿಸು, ವಿಷ ಮಾತ್ರ ಕೊಡಬೇಡ ಅಂತ. ಅದಕ್ಕೆ ಜಗತ್ತಿನಲ್ಲಿ ತಂದೆ ತಾಯಿ ಬಂಧು ಬಳಗ ಅತ್ತೆ ಮಾವ ಗುರು ಹಿರಿಯರು ಎಲ್ಲರನ್ನು ತ್ಯಾಗ ಮಾಡಿ ಹೋ ಗುರುವೇ ಅಂತ ಓಡೋಡಿ ಬಂದು ನಿನ್ನ ಪಾದಕ್ಕೆ ಬಿದ್ದನಲ್ಲ, ಸಾಷ್ಟಾಂಗ ಮಾಡ್ಯಾನಲ್ಲ, ಅವನಿಗೆ ವಿಷ ಕೊಡ್ತಿದ್ದೋ ಅಮೃತ ಕೊಡ್ತಿದ್ದೋ? ವಿಷ ಕೊಟ್ರೆ ಏನಾಗ್ತದ? ತಾಯಿ ಮೊಲೆ ಹಾಲು ವಿಷವಾಗಿ ಮಗು ಉಣಿಸಿಕೊಳ್ಳಿದಂಗ ಜಗತ್ತಿನಲ್ಲಿ ಅಂಥ ಗುರುವಿಗೆ ಅಷ್ಟು ಪಾಪ ಬರ್ತದ. ಅದು ಯಾವ ಪಾಪ ಅಂದ್ರೆ ಗೋಹತ್ಯ, ಶಿಶುಹತ್ಯ, ಸ್ತ್ರೀಹತ್ಯ, ಇವೆಲ್ಲದಕ್ಕಿಂತ ಮಿಚ್ಚಿ ಆದದ್ದು ಬ್ರಹ್ಮಹತ್ಯೆ ಮಾಡಿದಷ್ಟು ಪಾಪ ಬರ್ತದ. ಅವನಿಗೆ ಮುಕ್ತಾತನ. ನಾವು ತಿಳ್ಕೊಂಡೇವಿ ಭಾಳ ಚಂದ ಹೇಳಿದ್ರೆ ನಾವು ಮುಕ್ತರಾಗ್ತೀವಂತ. ನಮ್ಮ ಅನಿಸಿಕೆ ಇರ್ಬೋದು, ನಮ್ಮ ಭಾವ ಇರ್ಬೋದು, ಆದ್ರೆ ಭಗವಂತನ ದೃಷ್ಟಿ ಹಂಗಿಲ್ಲ, ನೋಡ್ತಾನ.
ಹರಿದು ನೋಡುವವನು ಅವನೇ, ಹರಸಿ ನೋಡುವವನು ಅವನೇ. ಹೋಗುತ್ತಾ ಬರುತ್ತಾ ರಗಸದಂತೆ ಭಕ್ತಿಯನ್ನು ಪರೀಕ್ಷೆ ಮಾಡುವವನು ಅವನೇ. ಅವನೇನು ಸಾಮಾನ್ಯ? ನಮಗೆ ಇಷ್ಟು ಬುದ್ಧಿ ಆದಂದ್ರೆ ಭಗವಂತಿಗೆ ಎಷ್ಟು ಬುದ್ಧಿ ಇರಬಹುದು. ಹಾಗಾಗಿ ಅವನಲ್ಲಿ, ಗುರುವಿನಲ್ಲಿ ಏನಿರಬೇಕು, ಗುರು ವಾಕ್ಯದಲ್ಲಿ, ಗುರು ಶಾಸ್ತ್ರದಲ್ಲಿ ನಂಬಿಕೆ ಇರಬೇಕು. ಗುರು ನಾ ಹೇಳ್ತೀನಪ್ಪ ಅನುಭವ ಆಗದಂತ ಹೇಳಿದ್ರೆ ಏನು ಹೇಳ್ತಿದ್ದಿ, ಆಧಾರ ಏನು ಹೇಳಕ? ಈಗ ನಾವು ಆಧಾರ ಕೊಡ್ತೀವಲ್ಲ, ಏನು ಹೇಳ್ತಾರಪ್ಪ ಅಂದ್ರೆ, ನೋಡ್ರಿ ನಮ್ಮ ಸಂಪ್ರದಾಯ ನಾವು ನಡೆದದ್ದು ಯಾವುದು ವಚನ ಸಾಹಿತ್ಯ ನಾವು ಭಾಳ ಕೇಳಿಲ್ಲ, ಆದ್ರೆ ಅದು ಸುಮಾರು ಅಂತ ನಾವು ಹೇಳಂಗಿಲ್ಲ. ಆದ್ರೆ ಅದನ್ನು ಕೇಳಿಲ್ಲ, ನಾವು ಕೇಳಿದ್ದು ನಿಜಗುಣರ ವೇದ ವೇದಾಂತ ಶಾಸ್ತ್ರ. ನೋಡ್ರಿ, ನಿಮ್ಗೆ ಇದನ್ನ ಕೇಳಬೇಕಂತ ಆಪೇಕ್ಷಿತ್ತು ಬಂದು ಕೇಳಬಹುದು, ಇಲ್ಲ ಅಂದ್ರೆ ಬಿಡಬಹುದು. ನೀವು ಬಿಟ್ಟರು ಸಂತೋಷ, ಕೇಳಿದ್ರು ಸಂತೋಷ. ನಮಗೆ ಆಗ ಲಾಭ ಏನದ, ನಷ್ಟ ಏನದ. ಆದರೆ ನಾವು ಎಂದಿಗೂ ವಿಷಯ ಕೊಡಂಗಿಲ್ಲ. ನಾವು ಅದನ್ನು ಹೇಳ್ತೀವಿ ಬರ್ರಿ ಅಂತೇಳಿ ನಿಮ್ಮನ್ನು ಕರೆಯಂಗಿಲ್ಲ. ಯಾಕಂದ್ರೆ ನಿಮ್ಗೆ ಅದರ ಅಪೇಕ್ಷೆ ಇರ್ತದ. ನಾವು ಇದನ್ನು ಕೊಡ್ತೀವಿ ಅಂದ್ರೆ ವಿಷಯ ಕೊಟ್ಟಂಗೆ ಆಗ್ತವ್ರಿ. ಅದಕ್ಕೆ ಏನು ಹೇಳಬೇಕು? ಗುರು ವಾಕ್ಯ ಶಾಸ್ತ್ರ ವಾಕ್ಯದಲ್ಲಿ ಎಂತ ವೇದ ವೇದಾಂತದ ತತ್ವಮಸಿ ಮಹಾವಾಕ್ಯವನ್ನ ಬೋಧ ಮಾಡುವಂತ ವೇದವಾಕ್ಯ ಪ್ರಮಾಣ ಕೊಡಬೇಕು, ಶ್ರುತಿ ಪ್ರಮಾಣ ಕೊಡಬೇಕು, ಅದಕ್ಕೆ ಬೇಕಾದಂತ ದೃಷ್ಟಾಂತಗಳು ಕೊಡಬೇಕು. ಇವು ಮೂರರಿಂದ ಕಾಲಾಂತರದಲ್ಲಿ ಅವನಿಗೆ ತಕ್ಷಣದಲ್ಲಿ ಇದೇ ಜನ್ಮದಲ್ಲಿ ನಾನು ಲಿಂಗ ಅನ್ನೋ ಅನುಭವ ಬಂದಿರಬೇಕು ನೋಡಿ ಅವನಿಗೆ, ಶಿಷ್ಯನಿಗೆ. ಒಮ್ಮೆಲೆ ಬರೋದಲ್ಲ ಇದು, ಒಮ್ಮೆಲೆ ಬರ್ತಂತ ನಾವನು ಹೇಳಿಲ್ಲ, ನಮ್ಗೆ ನಮ್ಮ ಗುರುಗಳನ್ನ ಹೇಳಿಲ್ಲ, ವೇದಗಳು ನಂಗೆ ಹೇಳಿಲ್ಲ. ಅದು ಎಲ್ಲಿ ಅದ? ಅದಕ್ಕೆ ಅವ್ರು ಹೇಳ್ಯಾರ ಮಹಾತ್ಮರು, ಒಂದು ಅಂತಲ್ಲ ಈಗ ಜನ್ಮಾಂತರ ಅಂತ ಹೇಳ್ಯಾರ. ಯಾರಿಗೆ? ಕರ್ಮಿಗಳಿಗೆ 100 ಜನ್ಮ, ಮುಮುಕ್ಷುಗಳಿಗೆ 3 ಜನ್ಮ, ಅನುಭವಿಗೆ 2 ಜನ್ಮ, ಆರೂಢನಿಗೆ ಕೊನೆ ಜನ್ಮ. ಆರೂಢ ಸ್ಥಿತಿ ಬಂದವನೇ ಕೊನೆ ಜನ್ಮ. ಅವನು ಶಿವಜೀವರ ಐಕ್ಯತೆ ಆಗವನು. ಯಾರಿಗೆ? ಆರೂಢಗ. ಅನುಭವಿ ಆದವನು ಮತ್ತೆ ಒಂದು ಜನ್ಮ ಎತ್ತಬೇಕಂತ ಬರ್ದ. ಅಂದಾಗ ಈಗ ನಾವು ಇಲ್ಲ ಕೇಳಿದ ತಕ್ಷಣ ನಮಗ ಆತದ ನಿಮಗ ಆತದ ಅಂತ ಹೇಳಿದ್ರೆ ಇದು ವಿಷಯದ ಮಾತೆ. ಹಾಗಾಗಿ ಅಂಥಪ್ಪ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅಂದ್ರು. ಏನಂದ್ರು ಅವನಿಗೆ? ಶ್ರೋತ್ರಿಯ ಬ್ರಹ್ಮನಿಷ್ಠ. ನಾನು ಬ್ರಹ್ಮನೇ ಇದ್ದೇನಂತ ದೃಢವಾದ ಜ್ಞಾನ ಆಗಿರ್ಬೇಕು. ದೃಢ ಅಂದ್ರೆ ದೃಢ ಪರೋಕ್ಷ ಜ್ಞಾನ. ಅವನಿಗೀಗ ಅಚಲ ದೀಪ್ತಿ ಅಂತಂದ್ರಷ್ಟೇ, ಚಿತ್ರದ ದೀಪ ಅಂದ್ರಷ್ಟೇ. ದೀಪವನ್ನು ಹಚ್ಚಿ ಗೋಡೆ ಮೇಲೆ ಬರೆದು ದೀಪ ಉರಿತದಲ್ಲ, ಗಾಳಿ ಬಿಟ್ರೆ ಅಲಗಾಡ್ತದ. ಏನದು? ಅಲಗಾಣಂಗಿಲ್ಲಲ್ಲ, ಭದ್ರ ಅದ, ಬೆಳಕು ಬರ್ತದ, ಉರಿತದ. ಅದ್ರಂಗ ನನಗೆ ಜನನ ಇಲ್ಲ ಮರಣ ಇಲ್ಲ ಅಂತ ಅನ್ನೋದು ದೃಢ ಆಗ್ಬೇಕು ನೋಡ ಅವನಿಗೆ. ಯಾರಿಗೆ? ಗುರುವಿಗೆ. ಅದು ದೃಢ ಆದ್ಮೇಲೆ ಅದು ಹೇಗೆ ಸಾಧ್ಯ ಅಂತ ಓಡೋಡಿ ಬಂದು ನೀನು ಸಾಷ್ಟಾಂಗ ಮಾಡ್ಯಾನಲ್ಲ. ಎದಕ್ ಬಂದ? ನಾನೇ ಯಾರು? ಭಾಳ ಸಲ ಹೇಳೀನಿ, ಮತ್ತೊಮ್ಮೆ ಹೇಳ್ತೀನಿ. ನನಗೆ ಬಂದದ ಒಂದ್ಸಲ ಬುದ್ಧಂ ಶರಣಂ ಗಚ್ಚಾಮಿ, ಬಹಳ ಶ್ರೇಷ್ಠವಾದಂಥ ಮಾತದು, ಬುದ್ಧನ ವಾಣಿ. ಆ ಬುದ್ಧನ ಕಾಲದಲ್ಲಿ ಅವನ ಪ್ರವಚನವನ್ನ ಕೇಳಲಿಕ್ಕೆ ಎಲ್ಲಿ ಪ್ರವಚನ ಆದಂದ್ರೆ ಅಲ್ಲಿ ಸಹಸ್ರಾರು ಜನ, ಒಬ್ರು ಇಬ್ಬರಂತಲ್ಲ, ಸಾವಿರಾರು ಗಟ್ಟಲೆ ಜನ ಸೇರೋರು. ಅವರ ಮಾತುಗಳೇ ಹಾಗೆ, ಅವರ ಪ್ರವಚನವೇ ಹಾಗೆ ನಡೆಯಿತು. ಹೀಗೆ ಅಲ್ಲಿಂದ ಅಲ್ಲಿ ನಡೆಯುವಾಗ ಒಂದು ಕಡೆ ಪ್ರವಚನ ನಡೆದಿತ್ತು. ಬುದ್ಧರ ಪ್ರವಚನ ಅಂತ ಎಲ್ಲ ಕಡೆ ಪ್ರಚಾರ ಆಗಿತ್ತು. ಅಂತಹ ಪ್ರವಚನವನ್ನು ಕೇಳಲಿಕ್ಕೆ ಅಲ್ಲಿ ಇರುವಂತ ಪಟ್ಟಣದ ಅನೇಕ ನಾಗರಿಕರು, ಸಾವಿರಾರು ಜನರು ಬಂದು ಮುಂಭಾಗದಲ್ಲಿ ಸೇರಿದ್ರು. ಬುದ್ಧ ಸರಿಯಾಗಿ ಬರ್ತಿದ್ದ, ತನ್ನ ಪ್ರವಚನ ಮಾಡ್ತಿದ್ದ, ಮತ್ತೆ ಎದ್ದು ಹೋಗ್ತಿದ್ದ.
ಅದು ಒಂದು ದಿನ ಅಲ್ಲ, 2 ದಿನ ಅಲ್ಲ, ಸುಮಾರು ದಿನ ನಡೀತಕ್ಕಂಥ ಪ್ರವಚನ. ಆವಾಗ ಹೀಗೆ ನಡೆದತ್ತು. ಅಲ್ಲಿ ಎಂಥವ್ರು ಬಂದಿದ್ರು ಅಂದರೆ ಶ್ರೀಮಂತರು, ಬಡವರು, ಶ್ರೀಮಂತರು, ಅನೇಕ ವ್ಯಾಪಾರಿಗಳು, ನಾನಾ ರೀತಿಯ ಜನ ಬಂದು ಕುಂತು ಕೇಳಿ ಹೋಗ್ತಿದ್ರು. ಯಾವ 7-8 ದಿನದ ಅವರ ಪ್ರವಚನ ಶಾಸ್ತ್ರ ಶ್ರವಣವನ್ನು ಮಾಡಿದಂಥ ವ್ಯಕ್ತಿಗಳಿಗೆ ಮನಸ್ಸು ಬದಲಾವಣೆ ಆಯ್ತು ನೋಡ್ರಿ. ಮನಸ್ಸು ಬದಲಾವಣೆ ಆಯ್ತು. ನಾವು ಇಷ್ಟು ಜನ ವ್ಯರ್ಥವಾಗಿ ಜನ್ಮವನ್ನು ಕೆಡಿಸಿಬಿಟ್ಟಿವಿ, ಹಾಳು ಮಾಡಿ ಕೇಳಿವಿ. ಈಗ ಮುಂದಾದರೂ ಉಳಿದಂಥ ಆಯುಷ್ಯವನ್ನು ಈ ಮಹಾತ್ಮರ ಸಂಘದಲ್ಲಿ ನಾವು ಶಿರವಾಗಿ ಶರಣಾಗತನಾಗಿ ಅನುಭವವನ್ನು ಪಡೆದುಕೊಳ್ಳಬೇಕು. ಇಂಥವರಲ್ಲಿ ನಾವು ಶಿಷ್ಯತ್ವವನ್ನು ಪಡಿಬೇಕು ಅಂತ ಇಚ್ಛೆ ಮಾಡಿದರು. ಮಾಡಿದಾಗ ಒಂದು ದಿನ ಏನಾಯ್ತಂದರೆ ಅದನ್ನು ಕೇಳಬೇಕು, ಅವರ ಉಪದೇಶವನ್ನು ಪಡಿಬೇಕನ್ನುವ ಭಾವದಿಂದ ಒಬ್ಬ ಎದ್ದು ಸೀದಾ ಬುದ್ಧ ಕುಂದಂಥ ಆಸನದ ಹತ್ತಿರ ಹೋದ. ಬುದ್ಧಂ ಶರಣಂ ಗಚ್ಚಾಮಿ ನಮಸ್ಕಾರ ಮಾಡಿದಾಗ ಬುದ್ಧರು ಕೇಳಿದರು, ಯಾರಪ್ಪ ನೀನಂದರು. ಅವನಂದ, ನಾನು ಇಂಥ ಶ್ರೀಮಂತ ಅಂದ. ನಾನು ಶ್ರೀಮಂತ, ನಮಗೆ ನಿಮ್ಮ ಉಪದೇಶ ಅವಶ್ಯಕತೆ ಆದ, ಕೊಡಬೇಕಂದ. ನೀವು ಹೋಗಂದ, ಉಪದೇಶ ನಿನಗಿಲ್ಲ ಅಂದ ಬುದ್ಧ. ಅವನು ಬಂತ ಇನ್ನೊಬ್ಬನ ಓಡೋದ, ಅವನು ಅದೇ ಮಾತು ಕೇಳ್ದ. ಅವಾಗ ನೀನು ಯಾರಂತ ಕೇಳ್ದ. ಆತ ಹೇಳ್ದ, ನಾನು ಬ್ರಾಹ್ಮಣರಿ, ಈ ಊರಲ್ಲಿ ಬ್ರಾಹ್ಮಣರ ನಾವು ಅಂದ. ನಿನಗೆ ನಮ್ಮ ಉಪದೇಶ ಇಲ್ಲ ಅಂದ. ಯಾರು? ಬುದ್ಧ. ಇನ್ನೊಬ್ಬನು ಬಂದ, ಅವನು ಕ್ಷತ್ರಿಯ ಅಂದ, ನಿನಗಿಲ್ಲ ಅಂದ. ಮತ್ತೊಬ್ಬನು ಬಂದ, ನಾನು ಇಂಥವನಂದ, ಇಂಥ ರಾಜನ ಮಗ ಅಂದ, ಇಂಥ ರಾಜ ಅಂದ, ನಿಮಗೆಲ್ಲ ಅಂದ. ಇವನು ತಲೆ ಕೆಟ್ಟದಂದ್ರೆ ಎಲ್ಲರೂ ಉಪದೇಶ ಕೊಡುವಂತ ನಾವು ಓದ್ವಿ, ಓದೋರಿಗೆಲ್ಲ ನಿನಗಿಲ್ಲ 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 ಅಂದ್ರೆ ಬುದ್ಧನ ತಲೆ ಸರಿ ಇಲ್ಲ ಅಂದ್ರೆ ಅವರು. ಈಗ ನಡೀತಿತ್ತು, ಸಮಯ ಆಗಿತ್ತು. ಅಷ್ಟರೊಳಗಾಗಿ ಸಭೆಯಲ್ಲಿ ಮಧ್ಯದಲ್ಲಿ ದಾರಿ ಬಿಡ್ತಿರ್ತ ನೋಡಿ. ಈ ಕಡೆ ಇಷ್ಟು ಚೇರ್ ಹಾಕಿ ಮಧ್ಯದಾಗ ದಾರಿ. ಎಲ್ಲೋ ದೂರದಿಂದ ಒಬ್ಬ ಆಯಾಸ ಪಟ್ಟು ಎಷ್ಟೋ ದೂರದಿಂದ ಓಡಿ ದಣಿಕೆ ಆಗಿ ಬೀಳ್ತಾ ಹೇಳ್ತಾ ಸೀರೆ ಎಲ್ಲಿ ಬಂದಂದ್ರೆ ಬುದ್ಧ ಕುಂದಂತ ಆಸನಲ್ಲಿ ಬಂದ. ನೇರವಾಗಿ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಮಂದಿ ನೋಡಿದ್ರು, ಏನಿದು ಆಶ್ಚರ್ಯ, ಯಾರು ಇವನು ಯಾಕೆ ಬಂದಿದ್ದ? ನೋಡಿದ್ರೆ ಇವನು ಬ್ರಾಹ್ಮಣ ಅಲ್ಲ, ವಿದ್ಯಾವಂತಲ್ಲ, ಶ್ರೀವಂತಲ್ಲ, ರಾಜ ಅಲ್ಲ, ಒಬ್ಬ ಸುಮ್ಮನೆ ಯಥಾರ್ಥವಾದ ಒಬ್ಬ ಯಜಮಾನ, ಒಬ್ಬ ಭಿಕ್ಷುಕ, ಹುಚ್ಚಿದ್ದಾಗ ಇವನೇನು ತಲೆ ಕೆಟ್ಟದ, ಎಲ್ಲಿದ್ದು ಬಂದನಂತ ಅಂದ್ಕೊಂಡ್ರು. ಅಷ್ಟರೊಳಗಾಗಿ ಬುದ್ಧ ಮತ್ತೆ ಎಲ್ಲರಿಗೂ ಕೇಳಿದಂತೆ ಅವನಿಗೂ ಪ್ರಶ್ನೆ ಕೇಳಿದ. ತಮ್ಮ ನೀನು ಯಾರು ಅಂದ. ಅದು ನನಗೆ ಗೊತ್ತಿಲ್ಲದ ಕಾರಣ ನಿಮ್ಮನ್ನ ಕೇಳಕ ನಾ ಬಂದಿನ ಗುರುವೇ, ನಾನು ಯಾರಂತ ನನಗೆ ಗೊತ್ತಿಲ್ಲ ಅಂದ. ಗೊತ್ತಿಲ್ಲ ನನಗೆ. ಅದನ್ನ ಯಾರು ಅಂತ ತಿಳ್ಕೋಕ್ಕೋಸ್ಕರವಾಗಿ ಇಷ್ಟು ದಿನ ಇಷ್ಟೆಲ್ಲ ಓಡಿ ಸಂಚಾರ ಮಾಡಿ ದಣಿವಿನ ಎಲ್ಲ ಕಾಲವೇ ಹಾಳಾಗಿ ಹೋಗ್ಯದ. ಇವತ್ತಾದರೂ ನಿಮ್ಮ ದಯದಿಂದ ನಾನು ಯಾರು ಅನ್ನುವುದು ನೀವು ತಿಳಿಸಿಕೊಡಬಹುದು ಅಂತಕ್ಕಂಥ ಭಾವದಿಂದ ಹೂಡೋಡಿ ಬಂದಿನ ಗುರುವೇ, ದಯವಿಟ್ಟು ತಮ್ಮ ಉಪದೇಶ ನನಗೆ ಬೇಕು. ನಿಮ್ಮ ವಾಕ್ಯ ಅಷ್ಟು ಅವಶ್ಯಕತೆ ಆದ, ನಿಮ್ಮಲ್ಲಿ ವಿಶ್ವಾಸ ಆದ, ನಿಮ್ಮ ಮೇಲೆ ನಂಬಿಕೆ ಆದ ಅಂತಂದಾಗ ಹೇಳ್ದ, ನಿನಗೆ ಉಪದೇಶ ಕೊಡ್ತೀನಿ ನಿನಗೆ. ಆವಾಗ ಉಳಿದವ್ರು ಬಂದು ಎದ್ದು ಹೋಗಿದ್ರಲ್ಲ, ಮೊದಲೇ ಸಭೆಯಲ್ಲಿ ದೊಡ್ಡವರಿಗೆ ಅವು ಮರ್ಯಾದಾಗಿತ್ತು, ಮತ್ತಿಷ್ಟು ಅಹಂಕಾರ ಬಂದಿತ್ತು ಅವಕ್ಕೆ. ನಮ್ಮಂಥವ್ರಿಗೆ ಹಿಂಗಂದ, ಇವನಿಗೆ ಹಿಂಗಂತ ತಲೆ ಪೂರ್ತಿ ಕೆಟ್ಟದಂದ್ರು. ಅವಾಗ ಕೇಳಿದ್ರು, ನಮಗೆ ಉಪದೇಶ ಇಲ್ಲ ಅಂದು ಇವನಿಗೆ ಉಪದೇಶ ಕೊಡುತ್ತನಲ್ಲಿ ಯಾಕಂದ್ರು. ನೋಡೋ, ಮೊದಲೇ ನೀವು ವಿವೇಕಹೀನರಾಗಿ ಯಾವುದನ್ನ ಕೇಳಬೇಕು, ಯಾವುದನ್ನು ತಿಳ್ಕೋಬೇಕು ಅನ್ನೋದು ಗೊತ್ತಿಲ್ಲದೆ ನೀವು ಮೊದಲೇ ತಿಳ್ಕೊಂಡ್ರೆ, ಒಬ್ಬನ ಶ್ರೀಮಂತ ಅಂತ ತಿಳ್ಕೊಂಡಿದ್ದೆ ಮುಗಿದೋಯ್ತು, ಅವನ ಬ್ರಾಹ್ಮಣ ಅಂತ ತಿಳ್ಕೊಂಡಿದ್ದೆ ಮುಗಿದೋಯ್ತು. ಮೊದಲೇ ಒಬ್ಬೊಬ್ಬರು ಒಂದೊಂದು ನಾನಂತ ತಿಳ್ಕೊಂಡ ಮೇಲೆ ನಿಮ್ಗೆ ಹೇಳೋದು ಏನದ. ಅದಕ್ಕಾಗಿ ನಿಮಗೆ ನಮ್ಮ ಉಪದೇಶ ಇಲ್ಲ, ಇವನಿಗೆ ನಾನು ಯಾರ ಬಗ್ಗೆ ಗೊತ್ತಿಲ್ಲಲ್ಲ, ಇವನಿಗೆ ಉಪದೇಶ ಆದ ಅಂತ.
ಆವಾಗ ಅವ್ರಿಗೆ ಅಹಂಕಾರ ಇತ್ತು ನೋಡ್ರಿ. ಹೌದಲ್ಲ, ಬುದ್ಧ ಶರಣಂ ಗಚ್ಚಾಮಿ, ನಿಜವಾಗಿಯೂ ಕೂಡ ಇವರು ಜ್ಞಾನಿ. ನಾವು ಹಾಳು ಮಾಡಿಕೊಂಡಿವಿ, ನಾವು ಆ ಥರ ಅಹಂಕಾರದಿಂದ ಹೋಗುವುದಾಗಿತ್ತು, ತಿಳ್ಕೊಂಡು ಹೋಗ್ಬೇಕಾಗಿತ್ತು. ಯಾವುದನ್ನು ತಿಳಿಬೇಕಾಗಿತ್ತು ಅದನ್ನು ತಿಳ್ಕೊಂಡು ಹೋಗ್ಬೇಕಾಗಿತ್ತು. ನಾವೇನೇನೋ ತಿಳ್ಕೊಂಡು ಹೋಗಿವಲ್ಲ, ಅದಕ್ಕೆ ನಮಗೆ ತಿಳಿಸಿಲ್ಲ ಅನ್ನುವಂಥ ಪಾಶ್ಚಾತ್ತಾಪ ಆಯಿತು ಅಂತಕ್ಕಂಥ ವಿಚಾರವನ್ನು ನೀವು ಕೇಳಿರಿ, ನಾವು ಕೇಳಿರಿ. ಒಟ್ಟಿನಲ್ಲಿ ಇಲ್ಲಿ ಎಲ್ಲಿ ಹೋಗ್ಬೇಕಂದ್ರೆ ಶ್ರೋತ್ರಿಯತ್ವ ಬ್ರಹ್ಮನಿಷ್ಠತ್ವ ಉಳ್ಳಂಥ ಸದ್ಗುರುವಿನಲ್ಲಿ ಈ ಜನ್ಮದ ಶ್ರೇಷ್ಠದ ಅಡಿಕೆಗೆ ಬೆಲೆ ಇಲ್ಲದಂಥ ಒಂದು ಶರೀರವನ್ನು ನಾವು ಇದು ಬೆಲೆ ಕಟ್ಟಲಿಕ್ಕೆ ಆಗಲಾರದಂಥ ಒಂದು ವಸ್ತುವನ್ನು ಮುಟ್ಟುವಂಥ ಶಕ್ತಿ ಈ ದೇಹದ ಒಳಗಾದವಿನ ಅನ್ಯ ದೇಹಕ್ಕಿಲ್ಲ. ಆ ಕಾರಣದಿಂದ ಇದಕ್ಕೆ ನರಜನ್ಮ ಜಂತುನಾಂ ನರಜನ್ಮ ದುರ್ಲಭ. ಯಾಕೆ ಶ್ರೇಷ್ಠ ಅಂದರೆ ನಿನ್ನ ಸ್ವರೂಪದಲ್ಲಿ ಮುಟ್ಟೋದಕ್ಕೆ ಶ್ರೇಷ್ಠ. ಅದನ್ನು ಮುಟ್ಟಲಾರ್ದೆ ಬೇರೆ ಬೇರೆ ಮುಟ್ಟಿದ್ರೆ ಅಷ್ಟೇ. ಮತ್ತೆ ಅವೆಲ್ಲ ಅರಸನ ತಲೆ ಬಿಟ್ಟು ಓಸ್ ತಲೆ ತಗೊಂಡು ಹೋದಂಗೆ ಏನು ಮುಟ್ಟಿದ್ರು ಕೂಡ ಮತ್ತೆ ನೀನು ದುಃಖಕ್ಕೆ ಕಾರಣ ಆಗ್ತದಿ. ಈ ಸರ್ವ ದುಃಖ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತ ರೂಪ ಮೋಕ್ಷವನ್ನು ಪಡೆಯಬೇಕಾದ್ರೆ ನಾವು ಮೊಟ್ಟ ಮೊದಲ ಕಾರ್ಯ ಅಂದರೆ ಅಂತಪ್ಪ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನಲ್ಲಿ ಈ ಗುರಿಯನ್ನು ಇಟ್ಕೊಂಡು ಹೋಗ್ಬೇಕು. ನಾವು ಈ ಗುರಿಯನ್ನು ಇಟ್ಕೊಂಡು ನಾವು ಮತ್ತೆ ಮುಂದೆ ಜನ್ಮ ಮಾನವ ಜನ್ಮ ಬರ್ತದೋ ಇಲ್ಲಿ ಅವನಿಗೆ ಗೊತ್ತದ. ಜನ್ಮ ಬಂದಾದ ಮೋಕ್ಷದ ಆಪೇಕ್ಷೆ ಹುಟ್ಟ್ಯದ ತಿಳಿಸುವಂಥ ಮಹಾತ್ಮರಾರ ಅಂತ ತಡ ಮಾಡಬೇಡ ಅಂದರು. ಮೊಪ್ಪರು ಒಡಿ ಹಗ್ಗ ಒಲೆದೆ 3 ಎಳೆ ತಯಾರಾದ್ಮೇಲೆ ಇನ್ನೇನು ಕುಡಿಸೋದಂದೆಲ್ಲ ಮನುಷ್ಯತ್ವ ಬಂದದ, ಮುಕ್ತನ ಅಪೇಕ್ಷೆ ಅದ ಅಂತ ಮಹಾತ್ಮ ಸಿಕ್ಕಾರ. ಒಲಿ ಹಗ್ಗ ಒಲಿ, ನೂಲಿ ಯಾಕೆ ಮಾಡಕೋತಿದ್ದಿ ಅನ್ನುವಂಥ ಮಾತಿಗೆ ಸಮಯ ಆಗ್ಯದ. ಇವತ್ತು ಅಮಾವಾಸ್ಯೆ ಪ್ರಯುಕ್ತ 2 ಗುರುವಾಕ್ಯಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಮತ್ತು ನಾಳೆ ಆದಿವಾರ ದಿವಸ ನಾವು ಕೆಲವು ಜನ ಖಾಲಿ ಇದ್ದವರು ನೀರ್ಮನೆಗೆ ಹೋಗೋದು ಒಳ್ಳೆಯದಂತ ವಿಚಾರ ಮಾಡೀವಿ. ಆ ಗುರು ಕಾರ್ಯವನ್ನು ಮುಗಿಸ್ಕೊಂಡು ಮತ್ತೆ ನಾವು ನೀವು ಎಲ್ಲರೂ ಗುರು ಸೇವೆಗೆ ಕಾರಣರಾಗೋಣ ಅನ್ನುವಂಥ ಮಾತನ್ನು ಹೇಳ್ತಾ 2 ವಾಕ್ಯಗಳನ್ನು ಮುಕ್ತಾಯ ಆಡಿರೆ. ಹುಟ್ಟಿದ ಕ್ಷಣ ಬಂದು ಹೂವ ಸೂರಾಡಿರೆ, ಹುಟ್ಟಿದ ಕ್ಷಣ ಬಂದು ದೇವರೆಂದೆನಿಸಿದ ಜೀವನ್ಮುಕ್ತನ ಬ್ಯಾಲ ಹೂವ ಸೂರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿ. ಒಳವರಗೆನ್ನದೆ ಒಳೆಬಾಚಿ ಜ್ಯೋತಿಗೆ, ಒಳವರಗೆನ್ನದೆ ಒಳೆಬಾಚಿ ಜ್ಯೋತಿಗೆ ಬೆಳಗೋ ಪ್ರಕಾಶನ, ಬೆಳಗೋ ಪ್ರಕಾಶನ ತಿಳಿದ ಮೈಮನ ಮ್ಯಾಲೆ ಹೂವ ಸೂರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿ. ಷಟಸ್ಥಲ ಬ್ರಹ್ಮಗೆ ಷಡ್ವರ್ಣ ಅತೀತಗೆ, ಸ್ಥಳ ಬ್ರಹ್ಮಗೆ ಷಡ್ವರ್ಣಾತೀತಗೆ ನುಡಿಯೋ ಪಂಚಾಕ್ಷರಿ, ನುಡಿಯೋ ಪಂಚಾಕ್ಷರಿ ದೃಢ ಭಕ್ತಿ ಗುರುವಿನ ಮ್ಯಾಲ ಹೂವ ಸೂರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿ. ಉನ್ಮನೆ ಪ್ರಭೆಯೋಳು ತನ್ಮಯನಾದವಗೆ, ಉನ್ಮನೆ ಪ್ರಭೆಯೋಳ ತನ್ಮಯನಾದವಗೆ ಚೆನ್ನಾಗಿ ಬೆಳಗಿರೆ, ಚೆನ್ನಾಗಿ ಬೆಳಗಿರೆ ಚಿನ್ಮಯ ಶಿವನಂದರ ಮ್ಯಾಲ ಹೂವ ಸೂರಾಡಿರೆ. ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ, ಹೂವ ಸೂರಾಡಿ.
श्रीमद जगद्गुरु सिद्धार्थ स्वामी महाराज की जय। श्री सद्गुरु शिवपुत्र स्वामी महाराज की जय। श्री सद्गुरु बसवानंद स्वामी महाराज की जय। श्री सद्गुरु अभिनव महाराज की जय। सकल साधु संत महाराज की जय। जय मंगल